2001ರಲ್ಲಿ ಇವರು ನಿವೃತ್ತರಾದರೂ ಎಲ್ಲಿಯ ತನಕ ನಿವೃತ್ತಿ ಆಗಲಿಲ್ಲ. ಕಲಿಬೇಕೆಂಬ ಛಲ ಇದ್ರೆ ಮಾಡ್ಲಿಕ್ಕೆ ಆಗ್ತದೆ ಸ್ವಾಮಿ. 16 ಕಿಲೋಮೀಟರ್ ಬರೇ ಕಾಲಲ್ಲಿ ನಡೆದು ನಾನು SLC ಮಾಡಿದ್ದು. ಪೆನ್ಷನ್ ಎಲ್ಲಿಂದ ಕೊಡೋದು? ಮರದಿಂದ ತೆಗೆದು ಕೊಡೋದು ಸ್ವಾಮಿ. ಮಂತ್ರಿ ಅವನ ಕೈಯಿಂದ ಕೊಡೋದು. ಎಷ್ಟೋ ರೋಗಿಗಳು ಆಸ್ಪತ್ರೆಯಲ್ಲಿ ಹೊರಳಾಡಿ ನರಳಾಡ್ತಾ ಇದ್ದಾರೆ. ಅವ್ರ ಔಷಧ ತಿಂತಾರೆ, ಅದರ ಟ್ಯಾಕ್ಸ್ ಟ್ರೆಜರಿಗೆ ಅದಲ್ಲೂ ನನಗೆ ಬರೋದು. ಕಣ್ಣೀರು ಬರ್ತದೆ ಸ್ವಾಮಿ ಈ ಬಡತನ ನೋಡಿ. ಒಂದು ವರ್ಷಕ್ಕೆ ಸುಮಾರು 100 ಬೆಡ್ಶೀಟ್ ಮುಗೀತು ನನಗೆ. ಪ್ರೈವೇಟ್ ಶಿಕ್ಷಣ ಸಂಸ್ಥೆಗಳಾಗಿ ಬಡವರಿಗೆ ಅದರಲ್ಲಿ ಶಿಕ್ಷಣ ಪಡೆಯುವುದು ಕಷ್ಟ ಆಗಿದೆ. ಅನುಮಾನ ನೀವು ಕೊಡಿ ಮುಗಿಯುವುದಿಲ್ಲ, ಆದರೆ ಧನ ಕೊಡುವ ಎಚ್ಚರಿಕೆ ಬೇಕು. 80 ವರ್ಷ ಬದುಕಬೇಕು ನಾನು, ಮತ್ತೆ ಬದುಕಿದ್ದೆಲ್ಲ ಬೋನಸ್. ದೇವರಿಗೆ ಕೊಟ್ಟು ತಿಂತಾನ, ಮಕ್ಕಳೇ ಕೊಡಿ, ದೇವರಿಗೆ ಯಾಕೆ? ಕದ್ರಿಲಿಯೂ ಮಂಜುನಾಥನೇ ಇರುವುದು, ಧರ್ಮಸ್ಥಳ ಮಂಜುನಾಥನಲ್ಲೂ ಇರುವುದು. ದೇವರನ್ನ ಬಹುವಚನ, ದೇವನ ಏಕವಚನದಲ್ಲಿ. ಪರೋಪಕಾರ ಅಂದರೆ ಏನು ಅನ್ನುವುದಕ್ಕೆ ಮಾದರಿ ಇವರು. ವಯಸ್ಸಿನ ಒಂದು ಹಂಗಿಲ್ಲ, ಯಾಕೆಂದರೆ ವಯಸ್ಸು ಎಷ್ಟು ಅಂತ ಅವರಿಗೆ ಕೇಳಿದರೆ ಗೊತ್ತಾಗ್ತದೆ. ಆ ವಯಸ್ಸಲ್ಲಿಯೂ ಕೂಡ ತನ್ನ ಊರಿನ, ತನ್ನ ಜಿಲ್ಲೆಯ, ಅದು ಕೂಡ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಅಂದರೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಬಡ ವಿದ್ಯಾರ್ಥಿಗಳಿಗೆ ಉಪಕಾರ ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ ನಿತ್ಯ ನಿರಂತರವಾಗಿ ಪ್ರತಿಯೊಂದು ಶಾಲೆಗಳಿಗೆ ತೆರಳಿ ಸ್ಕಾಲರ್ಶಿಪ್ನ ಮಾಹಿತಿಯನ್ನು ನೀಡುವಂತಹ ಒಬ್ಬ ವಿಶೇಷ ವ್ಯಕ್ತಿತ್ವದ ವ್ಯಕ್ತಿಯ ಜೊತೆಗೆ ನಾವಿದ್ದೇವೆ. ಇವರು ಬಂಟ್ವಾಳ ತಾಲೂಕಿನ ಸಿದ್ದಕಟ್ಟೆಯ ಕರ್ಪೆಯ ಕಿನ್ನಾಜೆಯ ನಾರಾಯಣ್ ನಾಯಕ್ ಸರ್ ಅವರು ಈಗ ನಮ್ಮ ಜೊತೆಗಿದ್ದಾರೆ. ಸರ್, 2001ರಲ್ಲಿ ನೀವು ನಿವೃತ್ತಿಯಾಗಿದ್ದು? ಹೌದು ಸರ್. ಈಗ ವಯಸ್ಸೆಷ್ಟು ಕೇಳ್ಬೋದಾ? ಕೇಳ್ಬೋದು. ನಾಡ್ದು ಜುಲೈ 1 ಬಂದರೆ 83 ಪೂರ್ತಿಯಾಗಿ 84ಕ್ಕೆ ಕಾಲಿಡ್ತಾ ಇದ್ದೇನೆ. 84ಕ್ಕೆ ಕಾಲಿಡೋದು, ಜುಲೈ 1 ಬರಬೇಕು. ಜುಲೈ 1 ನೆಕ್ಸ್ಟ್. ಓಕೆ. ಈಗ ನೀವು 38 ವರ್ಷಗಳ ಕಾಲ ಶಿಕ್ಷಕ ಸೇವೆಯನ್ನು ಮಾಡಿದ್ದೀರಿ. ಈಗ ಪ್ರತಿ ವರ್ಷ ಪ್ರತಿದಿನ ಸುತ್ತಾಡ್ತಾ ಇರ್ತೀರಂತೆ, ಸ್ಕಾಲರ್ಶಿಪ್ ಎಲ್ಲ ಮಕ್ಕಳಿಗೆ ಮಾಡಿಸಿಕೊಡ್ತೀರಂತೆ. ಈ ಸೇವೆಯ ಉದ್ದೇಶ ಏನು ಸರ್? ಸ್ವಾಮಿ, ನಾನು ಭಾರಿ ಕಷ್ಟದಲ್ಲಿ ಶಾಲೆಗೆ ಹೋದವ. ಯಾಕಂದರೆ 5ನೇ ಕ್ಲಾಸ್ ಆದ ಕೂಡಲೇ ನನ್ನ ಅಪ್ಪ ನಿಲ್ಲಿಸಿದರು, ಮಗನೇ ನಿನಗೆ ಶಾಲೆ ಬೇಡ ಅಂತ. ನಾನು ಸತ್ಯಾಗ್ರಹ ಹಿಡಿದೆ, ಉಪವಾಸ ಸತ್ಯಾಗ್ರಹ. ಅಪ್ಪನಿಗೆ ಊಟ ಮಾಡಲಿಕ್ಕೆ ಕೊಟ್ಟ, ನಾನು ಊಟ ಮಾಡಿದೆ, ಹೋಗು ಅಂತ ಹೇಳಿದರು. ಶಾಲೆಗೆ ಹೋದೆ. ಇಲ್ಲಿಂದ 4 ಕಿಲೋಮೀಟರ್ ದೂರ ಸಿದ್ದಗಟ್ಟೆಗೆ ಹೋದ್ದು. ಅಲ್ಲಿ ಆಗ 8ನೇ ಕ್ಲಾಸು. 8ನೇ ಕ್ಲಾಸ್ ಪೂರ್ತಿ ಆದ ಕೂಡಲೇ ಪುನಃ ನಿಲ್ಲಿಸಿದರು. ಪುನಃ ಸತ್ಯಾಗ್ರಹ ಹಿಡಿದೆ, ಪುನಃ ಹೋಗು ಅಂತ ಹೇಳಿದ್ರು. ಮತ್ತು 8 ಕಿಲೋಮೀಟರ್ 16 ಕಿಲೋಮೀಟರ್ ಬರೇ ಕಾಲಲ್ಲಿ ನಡೆದು ನಾನು SLC ಮಾಡಿದ್ದು. ಅದು 62ನೇ ಇಸ್ವಿಯಲ್ಲಿ SLC ಆಯಿತು ನನ್ನದು. ಅಷ್ಟಾಗೋ VA ಪೋಸ್ಟ್ ರೆಡಿ ಇತ್ತು. ನಾನು ಹೋಗಲಿಲ್ಲ VA ಪೋಸ್ಟಿಗೆ, ಯಾಕೆಂದರೆ ಅದರಲ್ಲಿ ಅಷ್ಟು ಒಳ್ಳೆಯದು ಕಾಣಲಿಲ್ಲ ನನಗೆ. ನಾನು ಟೀಚರ್ಸ್ ಟ್ರೈನಿಂಗ್ಗೆ ಹೋದೆ. 1 ವರ್ಷದ ಟ್ರೈನಿಂಗ್ ಮಾಡಿದೆ. ಅಧ್ಯಾಪಕನಾಗಿ ಕೋಡಬದವಿನಲ್ಲಿ ಉದ್ಯೋಗಕ್ಕೆ ಸೇರಿದೆ. ಅದು ಪ್ರೈಮರಿ ಶಾಲೆ. ಹಾಗಂತ ಕಲಿಬೇಕೆಂಬ ಛಲ ನನ್ನಲ್ಲಿತ್ತು. ಆಗ ಪ್ರೈವೇಟ್ PUC ಪರೀಕ್ಷೆ ಕರ್ನಾಟಕದಲ್ಲಿಲ್ಲ. ನಾನು ಮಧ್ಯಪ್ರದೇಶದ ಭೋಪಾಲಿಗೆ ಹೋಗಿ ಇಂಟರ್ಮೇಟ್ ಮಾಡಿ, ಧಾರವಾಡಕ್ಕೆ BA ಮಾಡಿ, ಕನ್ನಡ MA ಮಾಡಿ, ಹಿಂದಿ MA ಮಾಡಿ, B.Ed ಮಾಡಿದೆ. ನಾನು ಭಾರೀ ಕಷ್ಟದಲ್ಲಿ ಮೇಲೆ ಬಂದವ. ಹಾಗೆ ವಿದ್ಯಾರ್ಥಿಗಳಿಗೆ ಯಾರಿಗೂ ತೊಂದರೆ ಆಗಬಾರ್ದು, ಹಣದ ಕೊರತೆ ಆಗಬಾರ್ದು ಎಂಬ ದೃಷ್ಟಿಯಲ್ಲಿ ಈ ಕೆಲಸ ಮಾಡ್ತಾ ಇದ್ದೇನೆ. ಎಷ್ಟು ಪದವಿ ಸರ್ ಒಟ್ಟು ಟೋಟಲ್? ಪದವಿ BA, ಕನ್ನಡ MA, ಹಿಂದಿ MA, B.Ed 4 ಪದವಿ ಉಂಟು. ದಶಕ 60ರಲ್ಲಿ 1960ರಲ್ಲಿ ಪ್ರಾರಂಭ ಆಗಿದೆ. SLC 62ರಲ್ಲಿ. ಅದರ ನಂತರ ಎಲ್ಲ ಪದವಿಗಳನ್ನು ಪಡೆದೆ. ಎಲ್ಲ ಕಲಿಬೇಕೆಂಬ ಛಲ ಇದ್ದರೆ ಮಾಡಲಿಕ್ಕೆ ಆಗ್ತದೆ ಸ್ವಾಮಿ, ಇಲ್ಲದ್ರೆ ಏನಾಗ್ತದೆ? ಆಗೋದಿಲ್ಲ. 38 ವರ್ಷಗಳ ಸೇವೆ ಸರ್. ಹೌದು. ಶಿಕ್ಷಕನಾಗಿ ದುಡಿದೀರಿ. ಈಗ ನಿವೃತ್ತಿಯ ಜೀವನ. ಯಾರೆಲ್ಲ ಇರೋದು ಸರ್ ಮನೇಲಿ? ಮನೆಯಲ್ಲಿ ನನಗೆ 3 ಜನ ಮಕ್ಕಳು, 2 ಗಂಡು 1 ಹೆಣ್ಣು. ಹುಡುಗಿಗೆ ಮದುವೆ ಮಾಡಿ ಕೊಟ್ಟಿದ್ದೇನೆ. ಅವಳು ಪೆರ್ನೆ ಕಡೆ, ಅವಳಿಗೊಂದು 12 ಎಕರೆ ಜಮೀನು ವ್ಯವಸಾಯ ಮಾಡಿಕೊಂಡು ಇದ್ದಾಳೆ. ಮಗ ಒಬ್ಬ ಇಂಜಿನಿಯರ್ ಮಾಡಿ ಉದ್ಯೋಗದಲ್ಲಿದ್ದಾನೆ. ಮನೆಯ ಪಕ್ಕದಲ್ಲಿ ದೊಡ್ಡ ಮಗ ಮತ್ತು ಸಣ್ಣ ಮಗ ಇದ್ದಾನೆ. ನಾನು ದೊಡ್ಡ ಮಗನ ಒಟ್ಟಿಗೆ ಇದ್ದೇನೆ, ಯಾಕೆಂದರೆ ಇದು ನಾನೇ ಕಟ್ಟಿದ ಮನೆಯಲ್ಲಿ ಮಗನ ಒಟ್ಟಿಗೆ ಇದ್ದಾನೆ. ಸಣ್ಣ ಮಗ ಮಾಸ್ಟ್ರು, ಅವನ ಹೆಂಡತಿ ಟೀಚರ್. ಅವರು ಬೆಳಿಗ್ಗೆ ಹೋದರೆ ಸಾಯಂಕಾಲ ಬರುವುದು. ನಾನು ಅವರ ಮನೆಯಲ್ಲಿ ಕೂತು ಎಂತ ಮಾಡೋದು? ಇಲ್ಲಿ
ಮಾತ್ರ ಅಲ್ಲ, ನನ್ನ ದೊಡ್ಡ ಮಗನ ಹೆಂಡತಿ, ನನ್ನ ತಂಗಿ ಮಗಳೇ, ನನ್ನ ಸೊಸೆ, ಹಾಗೆ ಒಂದು ಪ್ರೀತಿ ವಿಶ್ವಾಸ ಇಲ್ವೋ ಹಾಗೆ ನನ್ನ ಮನೆಯಲ್ಲಿ ಇದ್ದೆ ನಾನು. ಓಕೆ. ಹೌದು. ಈಗ ನಿಮ್ಮ ವೈಫು ನಂದು 20 ವರ್ಷಗಳ ಹಿಂದೆ ಬ್ರೆಸ್ಟ್ ಕ್ಯಾನ್ಸರ್ ಆಗಿ ತೀರಿ ಹೋಗಿದ್ದಾಳೆ. ಏನು ಮಾಡಲಿಕ್ಕೆ ಆಗಲಿಲ್ಲ ನನಗೆ. 2001ರಲ್ಲಿ ನಿವೃತ್ತಿ ಆಗ್ತೀರಿ. ಹೌದು. ಮಕ್ಕಳಿಗೆ ಈಗ ಸ್ಕಾಲರ್ಶಿಪ್ ಕೊಡಬೇಕು ಅಂತ ಓಡಾಡ್ತೀರಿ. ಇಲ್ಲಿಯ ತನಕ 2001ರಿಂದ ಇಲ್ಲಿಯ ತನಕ ಈ ವರ್ಷ 52 ಶಾಲೆಗಳಿಗೆ, ಈ ವರ್ಷ 52 ಶಾಲೆಗೆ ಹೋಗಿದ್ದೇನೆ. ಕಳೆದ ವರ್ಷ 467 ಶಾಲೆಗೆ ಏನೋ ಹೋಗಿದ್ದೇನೆ ಬೇರೆ ಬೇರೆ ಸಂಸ್ಥೆಗಳಿಗೆ. 2 ಜಿಲ್ಲೆ ಸಂಚಾರ ಮಾಡ್ತೇನೆ, ಉಡುಪಿ ಮತ್ತು ದಕ್ಷಿಣ ಕನ್ನಡ. ನಾನು ಮುಖ್ಯವಾಗಿ ಹೋಗೋದು ಗೌರ್ಮೆಂಟ್ ಡಿಗ್ರಿ ಕಾಲೇಜು ಮತ್ತು ದಕ್ಷಿಣ ಕನ್ನಡ ಮತ್ತು ಮಂಗಳೂರು PU ಕಾಲೇಜು, ಪಾಲಿಟೆಕ್ನಿಕ್, ITI, B.Ed ಕಾಲೇಜು ಇತ್ಯಾದಿಗಳಿಗೆ ಹೋಗೋದು. ಪ್ರೈವೇಟಿಗೆ ಸ್ವಲ್ಪ ಕಡಿಮೆ, ಯಾಕೆಂದರೆ ತುಂಬ ಶ್ರೀಮಂತ ಮಕ್ಕಳು ಬಂದಿರ್ತಾರೆ. ಶ್ರೀಮಂತ ಮಕ್ಕಳಿಗೆ ನಾವು ಹೋಗಿ 1500 ಬೇಕು ಉಂಟಂದೇಳಿದರೆ ಬೇಕಾ? ಹಸಿದವನಿಗೆಲ್ಲ ಊಟ ಹಾಕಬೇಕು. ಅದಕ್ಕೆ ನಾವು ಬಡ ಮಕ್ಕಳು ಎಲ್ಲಿದ್ದರೆ ಅಲ್ಲಿ ಹುಡುಕುವುದು. ಮಾತ್ರ ಅಲ್ಲದೆ SLC ಆದ ಕೂಡಲೇ ಎಲ್ಲ ಮಕ್ಕಳನ್ನು ನಾನು ಮನೆ ಕರ್ಕೊಂಡು ಬರ್ತಿದ್ದೆ. 12 ಬ್ಯಾಚು ತಂದಿದ್ದೇನೆ. 16 ವರ್ಷ ಹೆಡ್ ಮಾಸ್ಟರ್ ಆಗಿದೆ, 12 ಬ್ಯಾಚು ತಂದೆ. ಹಾಗೆ ಬಂದಾಗ ಒಂದು ಹುಡುಗಿ ಬಿದ್ದು ಕೈ ಮುರಿಯಿತು. ಕೈ ಮುರಿದದನ್ನು ರಿಪೇರಿ ಮಾಡಿ ಅದರ ನಂತರ ಅವಳನ್ನು 2 ವರ್ಷದ PUC ಮಾಡಿಸಿ, ಅದು ಕೂಡ ಅವಳ ಅಪ್ಪ ಮಹಾ ಕುಡುಕ, ಮನೆಯಲ್ಲಿ PUC ಮಾಡಲಿಕ್ಕೆ ಆಗೋದಿಲ್ಲ, SDM ಕಳಿಸಿ ಉಜಿರೆಗೆ PUC ಮಾಡಿಸಿ, ಅದರ ನಂತರ 2 ವರ್ಷದ D.Ed ಮಾಡಿಬಿಟ್ಟೆ. ಅವಳ ಮಗ ಅವಳೀಗ ಪ್ರೈಮರಿ ಸ್ಕೂಲ್ ಟೀಚರ್, 70,000 ಸಂಬಳ ಬರ್ತಾ ಉಂಟು. ಮೂಡುಬಿದ್ರಲ್ಲಿ ಇದ್ದಾಳೆ, ಮಹೇಶ್ವರಿ ಅಂತ. ಅವಳ ಮಗ ಮೊನ್ನೆ ಟ್ರೈ ಮಾಡಿ MBBS ಗೌರ್ಮೆಂಟ್ ಸೀಟ್ ಆಯಿತು. ಕೇಳಿದ ಸಹಾಯ ಏನಾದರೂ ಬೇಕೇನಪ್ಪ? ನನಗೇನು ಬೇಡ ಹೇಳಿದ್ಲು. ಆದರೂ ನನಗೆ ಕಂಡಿತ್ತು ಇವಳಿಗೆ ಏನಾದರೂ ಕೊಡದಿದ್ರೆ ಹೇಗೆ ಆಗ್ತದೆ ಅಂತ. ಅದಕ್ಕಾಗಿ ಒಬ್ಬರಿಂದ ಬಡ್ಡಿ ರಹಿತ ಲೋನ್ ತೆಗೆದು ಕೊಟ್ಟಿದ್ದಾನೆ. ಅದು ವರ್ಷಕ್ಕೆ 1.25 ಲಕ್ಷ ಕೊಡ್ತಾರೆ ಅವರು. 4 ವರ್ಷದ ಕೋರ್ಸ್ ಆದರೆ 5 ಲಕ್ಷ ಕೊಡ್ತಾರೆ. ಕಲ್ತಾದ ನಂತರ ಹಿಂದೆ ಕೊಡೋದು. ಹೀಗೆ 2 ಜನರಿಗೆ 3 ಜನರಿಗೆ B.Ed ಮಾಡಿಸಿದ್ದೇನೆ. ಮತ್ತು ಯಾರು ಹಣ ಇಲ್ಲ ಅಂತಾದರೆ ಅವರಿಗೆ ಹಣ ಕೊಡ್ತೇನೆ. ಯಾರು ಕೂಡ ಹಣ ಇಲ್ಲದೆ ಶಿಕ್ಷಣ ಅರ್ಧದಲ್ಲಿ ನಿಲ್ಲಿಸಬಾರ್ದು, ಇದು ನನ್ನ ಉದ್ದೇಶ. ಈಗ ನಿತ್ಯ ಓಡಾಡ್ತೀರಿ. ಹೌದು. ಪ್ರಾಯ 84 ನಾಡಿಗೆ. ಹೌದು. ನಾಡಿದ್ದು 84. ಸುಸ್ತು ಓಡಾಟದಲ್ಲಿ ಮನೆಯಲ್ಲಿ ಆತಂಕ ಇಲ್ವಾ? ನೀವು ಈಗ ಬೆಳಿಗ್ಗೆ ಎದ್ದೋದ್ರೆ ಮನೆಯಲ್ಲಿ ಆತಂಕ ಅಂದರೆ ಅವರು ನಾನು ಎಲ್ಲಿ ಹೋಗ್ತೇನೆ ಅಂತ ಮನೆಯವ್ರಿಗೆ ಗೊತ್ತಿಲ್ಲ, ಬಂದಾಗಲೇ ಗೊತ್ತಾಗೋದು. ಒಂದು 8 ಗಂಟೆಗೆ ಬಾರದಿದ್ದರೆ ಫೋನ್ ಮಾಡ್ತಾರೆ, ಎಲ್ಲಿದ್ದೀರಿ? ನಾನೀಗ ಕತ್ಲೆ ಆಗುವಾಗ ಮನೆಗೆ ಮುಟ್ತೇನೆ, 7 ಗಂಟೆ ಮೊದಲು ಮನೆಗೆ ಮುಟ್ತೇನೆ. ಮತ್ತು ಆಯಾಸ ಇತ್ಯಾದಿಗಳು ಏನಾಗೋದಿಲ್ಲ, ಎಲ್ಲ ಸರಿ ಇದ್ದೇನೆ ನಾನು. ಮೊದಲಿನ ಹಾಗೆ ಇದ್ದೇನೆ. ಎಷ್ಟು ಖರ್ಚಾಗ್ತದೆ ಸರ್ ಯಾವುದು ಹೋಗಲಿಕ್ಕೆ? ಓಡಾಡಲಿಕ್ಕೆ ಖರ್ಚು ಈಗ ಮಂಗಳೂರಿಗೆ ಬಸ್ಸಿನಲ್ಲಿ ಹೋಗೋದು. ಇಲ್ಲಿ ಹತ್ತಿರ ಒಂದು ಸುಮಾರು ಒಂದು 30-40 ಕಿಲೋಮೀಟರ್ ಎಲ್ಲ ಬೈಕಿನಲ್ಲಿ ಓಡಾಡ್ತೇನೆ. ಮಂಗಳೂರಿಗೆ ಆಗುವಾಗ ಬೈಕ್ ಯಾಕೆ, ಬೇಕಾದಷ್ಟು ವಾಹನಗಳು ಉಂಟಲ್ಲ. ಹಾಗೆ ಎಲ್ಲ ಎಷ್ಟು ಖರ್ಚು ಆಗ್ತದೆ. ನನಗೊಂದು 10,000 ರೂಪಾಯಿ ಏನಾದರೂ ಖಂಡಿತ ಬೇಕಾದಿತ್ತು ವಾಹನ ಇತ್ಯಾದಿಗಳಿಗೆ ಕೊಡಲಿಕ್ಕೆ ತಿಂಗಳಿಗೆ. ದೊಡ್ಡ ಸಂಗತಿ ಅಲ್ಲ. ಪೆನ್ಷನ್ ಸ್ವಾಮಿ, ಸರ್ಕಾರ ಪೆನ್ಷನ್ ಕೊಡ್ತದೆ. ಪೆನ್ಷನ್ ಎಲ್ಲಿಂದ ಕೊಡೋದು? ಮರದಿಂದ ತೆಗೆದು ಕೊಡೋದು ಸ್ವಾಮಿ, ಅಲ್ಲಲ್ಲ. ಮಂತ್ರಿ ಅವನ ಕೈಯಿಂದ ಕೊಡೋದಾ? ಪೆನ್ಷನ್ ಎಲ್ಲಿಂದ? ಒಬ್ಬ ಭಿಕ್ಷುಕ ಒಂದು ತನ್ನದಿಂದಾನೆ ಅಲ್ವಾ? ಅವನು ಚಪ್ಪಲಿ ಹಾಕಿದ್ದಾನೆ, ಮೆಟ್ಟು ಹಾಕಿದ್ದಾನೆ, ಟ್ಯಾಕ್ಸ್ ಬಂದಿದೆಲ್ಲ, ಅದು ಟ್ಯಾಕ್ಸ್ ಟ್ರೆಜರಿಗೆ ಹೋಗಿದೆ. ಎಷ್ಟೋ ರೋಗಿಗಳು ಆಸ್ಪತ್ರೆಯಲ್ಲಿ ಹೊರಳಾಡಿ ನರಳಾಡ್ತಾ ಇದ್ದಾರೆ, ಅವರು ಔಷಧ ತಿಂತಾರೆ, ಅದರ ಟ್ಯಾಕ್ಸ್ ಟ್ರೆಜರಿಗೆ. ಅದಲ್ಲೋ ನನಗೆ ಬರೋದು? ಸಮಾಜದ ಹಣ ಅಲ್ಲೂ ಸ್ವಾಮಿ, ಅದು ಸಮಾಜದ ಹಣಕ್ಕೆ ಸಮಾಜಕ್ಕೆ ಕೊಡ್ತಾ ಇದ್ದೇನೆ. ಮತ್ತೆ ಯಾವುದು ಕೊಡೋದು ನಾನು? ಹಾಗೆ ಎಲ್ಲರೂ ಬದುಕಬೇಕಲ್ಲ. ನನಗೆ ಹಣ ಮಾಡಿ ಇಡುವ ಆಸೆ ಇಲ್ಲ. ನನ್ನಲ್ಲೀಗ ನನ್ನ ಅಕೌಂಟ್ನಲ್ಲಿ ಈಗ ಹಣ ಉಂಟಂತ ಹೇಳಲಿಕ್ಕೆ ಆಗೋದಿಲ್ಲ, ಕೆಲವೊಮ್ಮೆ ಖಾಲಿ ಆಗೋದುಂಟು. ನಾನೀಗ ಮೊನ್ನೆ ಅಕೌಂಟ್ನಲ್ಲಿ ಹಣ ಎಲ್ಲ ಮುಗೀತು, ನನ್ನ ಮೊಮ್ಮಗನಿಂದ ಇದ್ರೆ 5,000 ಕೊಡು ಅಂತ ತಗೊಂಡೆ. ಹಾಗೆಲ್ಲ ಆಗ್ತದೆ. ಸಾಲ ಮೊಮ್ಮಗನಿಗೆ ಇನ್ನೊಂದು ತಿಂಗಳಲ್ಲಿ ಕೊಡ್ತೇನೆ. ಹೇಗಿದ್ದೀರಿ ಮೊಮ್ಮಕ್ಕಳ ಜೊತೆ? ತಾತನಾಗಿದ್ದೇನೆ, ಸಂತೋಷದಲ್ಲಿ, ಏನು ತೊಂದರೆ ಇಲ್ಲ, ಆರಾಮ ಜೀವನ, ಯಾವುದೇ ಟೆನ್ಷನ್ ಇಲ್ಲ. ಪೆನ್ಷನ್ ಮಾತ್ರ ನನಗೆ ಬರುವುದು. ಟೆನ್ಷನ್ ನೈ ಆರಾಮ ಇದ್ದೇನೆ ಅಲ್ವ. ಇಲ್ಲಿಯ ತನಕ 2001ರಿಂದ ಸ್ಟಾರ್ಟ್ ಮಾಡಿದರೆ ಹೀಗೆ ಶಾಲೆ ಹೋಗ್ಲಿಕ್ಕೆ? ಹೌದು, ಮೊದಲು ಸ್ವಲ್ಪ ಕಡಿಮೆ ಇತ್ತು, ವಿಸ್ತಾರ ಆಗಬೇಕಲ್ಲ ಅದು. ಮತ್ತೆ ಈಗ ವಿಸ್ತಾರ ಆದ್ದು ಇತ್ತೀಚೆಗೆ. ವಯಸ್ಸಾದಂತೆ ಶಾಲೆ ಜಾಸ್ತಿ ಆದ್ದು. ಮೊದಲಿಗೆ ಅನುಭವ ಇರುವುದಿಲ್ಲ ಅಲ್ವಾ. ಮೊದಲೇ ಪ್ರಾರಂಭದಲ್ಲಿ ಯಾವುದು ಹಾಗೆ ಅಲ್ವಾ. ಮತ್ತೆ ಅನುಭವ ಆಯಿತು, ಈಗ ತಿರುಗುತ್ತಾ ಇದ್ದೇನೆ, ಏನು ತೊಂದರೆ ಇಲ್ಲ. ನಿನ್ನೆ ಕೂಡ ಒಂದು 7-8 ಶಾಲೆಗೆ ಹೋಗಿದ್ದೇನೆ. ಇವತ್ತು ಕೂಡ ಒಂದು 5-6 ಶಾಲೆಗೆ ಹೋಗಿಯೇ ಬಂದದ್ದು, ಮಧ್ಯಾಹ್ನದವರೆಗೆ ಅಲ್ಲ. ಇವತ್ತು ಶನಿವಾರ 5-6 ಶಾಲೆಗೆ ಹೋಗಿಯೇ ಬಂದದ್ದು. ನಾಳೆ ರಜೆ. ಸೋಮವಾರ ನೋಡಬೇಕು, ಒಂದು 10 ಶಾಲೆಗೆ ಹೋಗಬೇಕು. ಇನ್ನೊಂದು ವಿಟ್ಲದವ್ರದ್ದು ಒಂದು ಸ್ಕಾಲರ್ಶಿಪ್ ಉಂಟು, ಸುಪ್ರಜಿತ್ ಫೌಂಡೇಶನ್ ಅಂತ. ಅದು ಕನ್ನಡ ಮಾಧ್ಯಮದ ಬಂಟ್ವಾಳ ತಾಲೂಕಿನ
ಮಕ್ಕಳಿಗೆ ಮಾತ್ರ 85% ಮಾರ್ಕ್ ತೆಗಿಬೇಕು. ಅದಕ್ಕೆ ಮನೆ ಮನೆಗೆ ಭೇಟಿ ಕೊಡಬೇಕು. ಮನೆ ಮನೆಗೆ ಭೇಟಿ ಕೊಟ್ಟು ರಿಪೋರ್ಟ್ ಬರೀಬೇಕು. ಹಾಗೆ ನಾನು ಈ ಕಡೆದೊಂದು 10-15 ಶಾಲೆಯನ್ನು ತಗೊಂಡಿದ್ದೇನೆ. ಶಾಲೆಗೆ ಹೋಗಿ ಲಿಸ್ಟ್ ತಗೊಳ್ಳೋದು, ಅಡ್ರೆಸ್ ಲಿಸ್ಟಲ್ಲಿ ತಗೊಂಡು ಅವರ ಮನೆಗೆ ಹೋಗೋದು. ಕೆಲವೊಮ್ಮೆ ನನಗೆ ಹೋಗಲಿಕ್ಕೆ ದೂರದ ಮನೆ ಆದರೆ ಕಷ್ಟ ಆಗ್ತದೆ. ಉದಾಹರಣೆಗೆ ಮಣಿನಾಲ್ಕೂರು ಅಂತ ಉಂಟು, ಸ್ವಲ್ಪ ದೂರ ಇಲ್ಲಿಂದ. ಅಲ್ಲಿ ಒಂದು ಶಾಲೆಯಲ್ಲಿ ಒಟ್ಟಿಗೆ ಇದ್ದ ಮಕ್ಕಳು 40 SLCಗೆ, 85% ಹೆಚ್ಚು ತೆಗೆದವರು 21 ಜನ. ನೀವು ಆಲೋಚನೆ ಮಾಡಿ, ಒಂದು ಸರ್ಕಾರಿ ಶಾಲೆಯಲ್ಲಿ 40ರಲ್ಲಿ 21ಕ್ಕಿಂತ ಹೆಚ್ಚು 85% ತೆಗೆದರು. ಮನೆ ಮನೆಗೆ ಹೋಗಬೇಕಾಯಿತು. ಮನೆ ಮನೆಗೆ ಹೋಗಲಿಕ್ಕೆ ನನಗೆ ಅಲ್ಲಿ ಎಲ್ಲ ಮನೆಗೆ ಹುಡುಕಲಿ ನನ್ನ ಸಾಧ್ಯ ಉಂಟು. ಒಬ್ಬರು ಮಾಸ್ಟರ್ ಹತ್ರ ಹೇಳಿದೆ, ಸ್ವಾಮಿ ಹೀಗೆ ಹೇಗೆ ಅಂತ. ಆಯಿತು ಅಂತ ಹೇಳಿದ್ರು. ಅವರ ಬೈಕಿನಲ್ಲಿ ನನ್ನ ಬೈಕಿನಲ್ಲಿ ಹೋದೆವು. ಆಯಿತು ಕೆಲಸ. ಈಗ ನಾಳೆ ನಾಳದಲ್ಲಿ ಹೋಗಿ ಫಾರ್ಮ್ ಎಲ್ಲ ಹಿಡ್ಕೊಂಡು ಬರಬೇಕು. ಮನೆ ಮನೆಗೆ ಸ್ಕಾಲರ್ಶಿಪ್ಪಿಗೆ ಹೋಗುವಾಗ ಒಂದು ಮನೆಗೆ ಹೋದೆ. ಒಂದು ಮನೆಗೆ ಹೋಗುವಾಗ ಅಲ್ಲೆಲ್ಲ ಲಿಸ್ಟ್ ಬರೀಲಿಕ್ಕೆ ಉಂಟು, ಯಾರೆಲ್ಲ ಇದ್ದಾರೆ ಅಂತ. ಬರೆಯುವಾಗ ಅಜ್ಜಿ ಇದ್ದಾಳೆ ಅಂತ ಆಯಿತು. ಅಜ್ಜಿಯನ್ನು ನೋಡುವ ಅಂತ ಆಯಿತು. ಅಜ್ಜಿ ಮಲಗಿದ್ದಾಳೆ ಮೂಲೆಯಲ್ಲಿ. ಮಲಗಿದರೆ ಅಜ್ಜಿಗೆ ಸರಿಯಾದ ಒಂದು ಬಟ್ಟೆ ಇಲ್ಲ, ಚಾಪೆ ಇಲ್ಲ, ಏನಿಲ್ಲ. ನೋಡಿ ಬೇಸರ ಆಯಿತು. ಕಣ್ಣೀರು ಬರ್ತದೆ ಸ್ವಾಮಿ ಈ ಬಡತನ ನೋಡಿ. 100 ರೂಪಾಯಿ ಕೊಟ್ಟೆ. ಮತ್ತೆ ಆಲೋಚನೆ ಮಾಡಿದೆ, ನಾನು 100 ರೂಪಾಯಿ ಕೊಟ್ಟರೆ ಈ ಮುದುಕಿ ಏನು ಮಾಡೀತು? ಮಗ ಕುಡ್ಕ, ಇದು ಕುಡಿತಿತ್ತು. ಮತ್ತೆ ಆಲೋಚನೆ ಮಾಡಿದೆ, ಇನ್ನು ಹಾಗೆ ಅಲ್ಲ, ಮುದುಕರಿಗೆ ಆಗಬೇಕದ್ದು ಏನು ಅಂತ ಆಲೋಚನೆ ಮಾಡಿದೆ. ಎಲ್ಲರಿಗೂ ಆಗುವಂಥದ್ದು ಆಗಬೇಕಲ್ಲ. ಬೆಡ್ಶೀಟ್ ಅಂತ ಆಯ್ಕೆ ಮಾಡಿದೆ. ಈಗೆಲ್ಲ ಹೋದ ಮನೆಗೆಲ್ಲ ಅಜ್ಜಿ ಇದ್ದರೆ ಒಟ್ಟಿಗೆ ಕೂತ್ಕೊಳ್ಳಿಸೋದು, ಒಂದು ಶಾಲು ಹಾಕುವುದು, 2 ಬೆಡ್ಶೀಟ್ ಕೊಡೋದು, 2 ಬಿಸ್ಕಟ್ ಪ್ಯಾಕೆಟ್ ಕೊಡೋದು, ಮಾರಿ ಬಿಸ್ಕಟ್ಟು. ಮತ್ತು ಮಕ್ಕಳಿಂದ ಕಾಲು ಹಿಡಿಸೋದು. ಆಗ ಮಕ್ಕಳು ಹಿಡುವಾಗ ಸೊಸೆ ಮಗ ಇದ್ದರೂ ಹಿಡಿತಾರೆ ಕಾಲು. ಮಕ್ಕಳಿಗೆಲ್ಲ ಒಂದು ಪಾಪಿನ್ಸು ಚಾಕ್ಲೇಟ್ ಕೊಡೋದು, ಮತ್ತು ಒಂದೊಂದು ಪೆನ್ನು ಕೊಡೋದು ಬರೋದು. ಒಂದು ವರ್ಷಕ್ಕೆ ಸುಮಾರು 100 ಬೆಡ್ಶೀಟ್ ಮುಗೀತು ನನಗೆ. ಕಳೆದ ವರ್ಷ 100, ಆದರೆ ಹಿಂದಿನ ವರ್ಷ 100, ಈ ವರ್ಷ ಒಂದು 90 ಮುಗಿದೆ. ಇನ್ನೊಂದು 10-20 ಬೇಕಾಗಿತ್ತು. ಎಲ್ಲ ಕೊಟ್ಟು ಬರೋದು. ಆರಾಮಾಗಿದ್ದೆ ನಾನು. ಅವರಿಗೆ ಸಂತೋಷ ಅಲ್ವಾ? ಈಗ ಒಂದು ಮನೆಯಲ್ಲಿ ಅಜ್ಜಿ ಕಾಲು ಹಿಡಿದ್ರೆ ಅಜ್ಜನಿಗೆ ಸಂತೋಷ, ಮಕ್ಕಳಿಗೆ ಸಂತೋಷ, ಎಲ್ಲರೂ ಸಂತೋಷ ಆಯ್ತಲ್ಲ. ಮತ್ತೆಂತ ಬೇಕು ಸ್ವಾಮಿ? ನಾನು ನಿಮ್ಮ ಹತ್ರ ಇನ್ನೆಂತ ಕೇಳೋದು, ಯಾಕೆ ಅಂತಂದರೆ ಒಂದು ಸೇವೆಯನ್ನು ವಿಸ್ತಾರ ಮಾಡ್ಕೊಂಡು ಹೋಗೋದು, ಹೌದು, ಒಂದಷ್ಟು ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಿಸ್ತಾ ಹೋಗೋದು. ಎಷ್ಟು ಸ್ಕಾಲರ್ಶಿಪ್ ಇದೆ ಸರ್? ಯಾಕೆಂತಂದ್ರೆ ನಮಗಂತೂ ಗೊತ್ತಿಲ್ಲ. ಒಂದು ಅಂದಾಜು ಒಂದು ಎಷ್ಟು ಸ್ಕಾಲರ್ಶಿಪ್ಪು ಇರ್ಬೋದು? ಒಂದು 10-50 ಉಂಟು ಸ್ವಾಮಿ, ಬೇರೆ ಬೇರೆ ಉಂಟು. ನಿಮಗೆ ಬಂದು ಪಟ್ಟಿ ಕೊಡ್ತೇನೆ ನಾನು, ನೋಡಿಕೊಳ್ಳಿ. ಅಲ್ಲ, ಒಂದು ಅಂದಾಜು ನೀವು ಹೇಳಿ ನೋಡಿ. ಈಗ ಒಂದು ಸ್ಕಾಲರ್ಶಿಪ್ ನಿಮಗೆ ಹೇಳ್ತೇನೆ. ಸರಸ್ವತಿ ಸ್ಕಾಲರ್ಶಿಪ್ ಅಂತ ಉಂಟು. ಅದು BCA BBA BMS ಮಾಡುವ ಹುಡುಗಿಯರಿಗಾಗಿ ಮಾತ್ರ, ಡಿಗ್ರಿ ಕಾಲೇಜಿನ ಹುಡುಗಿಯರಿಗಾಗಿ. ಓಕೆ. ನಾನು ಅದನ್ನು ಕಳೆದ ವರ್ಷ ಕಂಡು ಹಿಡಿದು ಪ್ರಚಾರ ಮಾಡಿದೆ. ಪ್ರಚಾರ ಮಾಡಿ ನಮ್ಮ ಬಲ್ಮಠ ಕಾಲೇಜಿನಲ್ಲಿ ತೇಜಸ್ವಿನಿ ಅಂತ ಹುಡುಗಿ ಅಂದರೆ ಕ್ಲಾರ್ಕ್, ಅವಳು ಕ್ಲಾರ್ಕ್, ಅದಕ್ಕೆ ಅಪ್ಲೈ ಮಾಡಪ್ಪ ಅಂತ ಹೇಳಿದೆ. ಅಪ್ಲೈ ಮಾಡಿರಲಿಲ್ಲ. 48 ಜನರಿಗೆ ಮಂಜೂರಾಗಿದೆ ಸ್ವಾಮಿ. 25,000 ಒಬ್ಬರಿಗೆ 25,000, 48 ಹುಡುಗಿಯರಿಗೆ ಮಂಜೂರಾಗಿದೆ. 24 ಜನರಿಗೆ ಹಣ ಬಂದಾಯಿತು. 24 ಜನರಿಗೆ ಬರಬೇಕು. ಏನೋ ಕ್ಲರಿಕಲ್ ಮಿಸ್ಟೇಕ್ ಇರ್ಬೋದು ನೋಡಿ. ಇಷ್ಟು ಹಣ ಉಂಟಲ್ಲ. ಬಡ್ಡಿ ಫೋರ್ ಸ್ಟಡಿ ಅಂತ ಒಂದು ವೆಬ್ಸೈಟ್ ಉಂಟು. ಅದರಲ್ಲೊಂದು 100 ಸ್ಕಾಲರ್ಶಿಪ್ ಉಂಟು. ಮೊನ್ನೆ ಒಬ್ಬಳು ಅದಕ್ಕೆ ಅಪ್ಲೈ ಮಾಡಿದ್ಲು, ಅವಳು BSc ಮಾಡುವವಳು. 50,000 ರೂಪಾಯಿ ಬಂದಿದೆ. ಎಷ್ಟೋ ಸ್ಕಾಲರ್ಶಿಪ್ ಉಂಟು ಸ್ವಾಮಿ, ಗೊತ್ತಾಗೋದಿಲ್ಲ. ಸೀತಾರಾಮ್ ಜಿಂದಾಲ್ ಉಂಟು, ಅದರಿಂದ ಇದು ಮಲಬಾರ್ ಗೋಲ್ಡ್ ಇದ್ದುಂಟು, ಅಜಿಮ್ ಶೆಟ್ಟಿ ಇದುಂಟು, ಸಂತೂರ್ ಸೋಪ್ ಇದ್ದುಂಟು, ಬೇರೆ 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 ಪ್ರೈವೇಟ್ ಇದ್ದುಂಟು. ನಾವು ಅಪ್ಲೈ ಮಾಡ್ಬೋದು. ಸರಕಾರದ್ದಾಗುವಾಗ ಒಂದೇ ಅಪ್ಲೈ ಮಾಡಬೇಕಂತ ಉಂಟು. ಸರಕಾರದ ಸ್ಕಾಲರ್ಶಿಪ್ ಯಾವುದು ಗೊತ್ತುಂಟ? ಒಂದು ಜಾತಿ ಲೆಕ್ಕದಲ್ಲಿ ಕೊಡೋದು, ಮತ್ತೊಂದು ತಂದೆ ತಾಯಿಯ ಕಸುಬಿನ ಲೆಕ್ಕದಲ್ಲಿ ಕೊಡೋದು, ಉದ್ಯೋಗದ ಲೆಕ್ಕದಲ್ಲಿ. ಅದು ಗೌರ್ಮೆಂಟಿದ್ದು. ಉಳಿದದೆಲ್ಲ ಪ್ರೈವೇಟು ಮತ್ತು ಮೆರಿಟ್ ಇದ್ದು, ಅದು ಕೊಡ್ಬೋದಲ್ವ? ಉದಾಹರಣೆಗೆ ಸೆಂಟ್ರಲ್ ಸೆಕ್ಟರ್ ಒಂದು ಸ್ಕಾಲರ್ಶಿಪ್ ಉಂಟು. PUCಯಲ್ಲಿ 90% ಹೆಚ್ಚು ಮಾರ್ಕ್ ತೆಗೆದವರಿಗೆ ಅದು 15,000 ಸಿಗ್ತದೆ. 3 ವರ್ಷದ ಕೋರ್ಸ್ ಆದರೂ ಬೇಕು. ಶುರುವಿಗೆ 15,000 ಮತ್ತು 20,000 ಕೊಡ್ತಾರೆ. ಎಷ್ಟೋ ಮಕ್ಕಳಿಗೆ ಸಿಗ್ತಾ ಉಂಟು. ಕೋಟಿ ಹಣ ಬರ್ತಾ ಉಂಟು ಸ್ವಾಮಿ. ನಾನೊಮ್ಮೆ ಲೆಕ್ಕ ಹಾಕಿದೆ. ಮಂಗಳೂರಿನಲ್ಲಿ 2 ಕಾಲೇಜಿನಲ್ಲಿ ಬಂದ ಸ್ಕಾಲರ್ಶಿಪ್ 85 ಲಕ್ಷ ಇತ್ತು. ಬಲ್ಮಠ ಮತ್ತು ಕಾಸ್ಟೇಟ್ ಹೆಚ್ಚಿನ ಕೆಲಸ ನಾನು ಅಲ್ಲಿ ಮಾಡಿದೆ. 85 ಲಕ್ಷ ಒಂದು ವರ್ಷ, ಸುಮಾರು 1 ಕೋಟಿ ಹತ್ತಿರ ಆಗಲಿಲ್ಲ. ಇದನ್ನು 2 ಕಾಲೇಜಿದ್ದು ಹೇಳಿದಲ್ವ. ಬಾಕಿ ಕಾಲೇಜ್ ಆಗುವಾಗ ಇಷ್ಟಾಗಲಿಲ್ಲ. ಎಷ್ಟು ವರ್ಷದಲ್ಲಿ ಅದಕ್ಕೆ ಒಂದು 4-5 ವರ್ಷಗಳ ಹಿಂದೆ. ನಿಮ್ಮದೆಲ್ಲ ಒಟ್ಟು ಲೆಕ್ಕಾಚಾರ ಹಾಕಿ 1 ವರ್ಷದಲ್ಲಿ ಮಾತ್ರ ಬಂದು ಅದು 1 ವರ್ಷ 85 ಲಕ್ಷ. 85 ಲಕ್ಷ 1 ವರ್ಷದಲ್ಲಿ, 2 ಕಾಲೇಜಿಗೆ. ಆಗ ಫೀಸ್ ರಿಯಂಬರ್ಸ್ಮೆಂಟ್ ಅಂತ ಇಟ್ಟು ಫೀಸ್ ಕಟ್ಟಿದ್ದು ಹಿಂದೆ ಬರುವಂಥದ್ದು ಅದೆಲ್ಲ ಇತ್ತು. ಎಲ್ಲ ಅಪ್ಲೈ ಮಾಡಿ ಸಿಕ್ಕಿದೆ. ಹಾಗೆ ಈಗ ಮಕ್ಕಳು ಏನು ಹೇಳ್ತಾರೆ ಸರ್? ಈಗ ಟೀಚರ್ಸ್ ಏನು ಹೇಳ್ತಾರೆ ನೀವು ಹೋದ ಕೂಡಲೇ? ಮಕ್ಕಳು ಏನು ಹೇಳ್ತಾರೆ ನೋಡಿ, ಟೀಚರ್ಸ್ ಒಂದೊಂದು ಕಡೆಯಲ್ಲಿ ಒಂದೊಂದು ಥರದ ಟೀಚರ್ಸ್ ಇದ್ದಾರೆ.
ಕೆಲವರು ಹೋದ ಕೂಡಲೇ ನಿಮ್ಮದು ಏನಾದರೂ ಪ್ರಿಂಟ್ ಇದ್ದರೆ ಕೊಡಿ ಹೋಗಿ ಹೇಳ್ತಾರೆ. ನಾವು ಅವ್ರ ಹತ್ರ ಮಾತಾಡಲಿಕ್ಕೆ ಆಗೋದಿಲ್ಲ. ಅದರ ನಂತರ ಟೀಚರ್ಸ್ ಇದ್ದು ಹಾಗೆ ಇರ್ತದೆ. ಮಕ್ಕಳು ಕೆಲವು ಸ್ಪಂದಿಸ್ತಾರೆ, ಶ್ರೀಮಂತರ ಮಕ್ಕಳು ಸ್ಪಂದಿಸೋದಿಲ್ಲ. ಯಾಕೆಂದರೆ ಅವರಿಗೆ 500-1,000 ರೂಪಾಯಿ ಸ್ಕಾಲರ್ಶಿಪ್ ಬಂದರೆ ಬೇಕಾ? ಅವರು ಲಕ್ಷಗಟ್ಟಲೆ ಡೊನೇಷನ್ ಕೊಟ್ಟು ಹೋಗುವವರು, ಅವರಿಗೆ ಅದು ಸಾಮಾನ್ಯ. ಅದರ ಒಂದೊಂದು ಕಡೆಯಲ್ಲಿ ಒಂದೊಂದು ಇಂಥದ್ದೇ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಸರ್ಕಾರಿ ಶಾಲೆಯಲ್ಲಿ ಸ್ಪಂದನೆ ಹೆಚ್ಚು. ಅದು ಪ್ರಜಾಪ್ರಭುತ್ವದ ಹಾಗೆ. ಖಾಸಗಿ ಶಾಲೆಗಳು ಉಂಟಲ್ವ, ಅದು ರಾಜನ ಪ್ರಭುತ್ವದ ಹಾಗೆ, ಅರಸನ. ಅವರಿಗೆ ಮ್ಯಾನೇಜ್ಮೆಂಟ್ ಅಂತ ಕೇಳಬೇಕು. ಈಗ ಬಾಕಿಯವರಿಗೆಲ್ಲ ನಾನು ಸ್ಪೀಚ್ ಕೊಡ್ತೇನೆ. ಒಂದು ವರ್ಷಕ್ಕೆ ಮೊನ್ನೆ ಒಂದು ಬಲ್ಮಠ ಕಾಲೇಜಿಗೆ ಹೋದೆ, PUCಯಲ್ಲಿ 6 ಡಿವಿಷನ್ ಇಟ್ಟು 6 ಸರ್ತಿ ಸ್ಪೀಚ್ ಕೊಡಬೇಕಾಯ್ತು ನನಗೆ ಗೌರ್ಮೆಂಟ್ ಕಾಲೇಜಿನಲ್ಲಿ. ಕೆಲವು ಕಡಿಮೆ ಮ್ಯಾನೇಜ್ಮೆಂಟಲ್ಲಿ ಸ್ಪೀಚ್ ಕೊಡಬೇಕಾದ್ರೆ ಅವರಿಗೆ ಇವರದ್ದು ಪರ್ಮಿಷನ್ ಬೇಕು, ಮ್ಯಾನೇಜ್ಮೆಂಟ್ನವ್ರ ಪರ್ಮಿಷನ್ ಬೇಕು. ಅವರಿಗೆ ಕಷ್ಟ ಅಲ್ವ ಟೀಚರ್ಸ್ ಇದ್ದು. ಹಾಗೆ ಸ್ಪೀಚ್ ಕೊಡ್ತಾ ಇದ್ದೇನೆ. ಒಂದು ಸರ್ತಿ 8-10, ಒಂದು ದಿನ 8-10 ಸರ್ತಿ ಸ್ಪೀಚ್ ಕೊಡಬೇಕಾಗ್ತದೆ. ಯಾಕೆಂದರೆ ಒಟ್ಟು ಮಾಡಲಿಕ್ಕೆ ಹಾಲ್ ಇಲ್ಲ ಗೌರ್ಮೆಂಟ್ನಲ್ಲಿ. ಏನು ಮಾಡೋದು? ಕೊಡ್ತಾ ಹೋಗೋದು, ಕ್ಲಾಸಿಗೆ ಹೇಳ್ತಾ ಹೋಗೋದು. ಇಲ್ಲಿಯ ತನಕ ಅಂದಾಜು ವರ್ಷ 2001ರಿಂದ ಇಲ್ಲಿ ತನಕ ಒಂದು ಅಂದಾಜು ಎಷ್ಟು ಶಾಲೆಗೆ ಭೇಟಿ ಕೊಟ್ಟಿರ್ಬೋದು? ಒಂದು ಸರಾಸರಿ 300 ಹಿಡಿಯಬಹುದು. ವರ್ಷಕ್ಕೆ 300 ಹಿಡಿಯಬಹುದು. 20 ವರ್ಷಕ್ಕೆ ಎಷ್ಟಾಯಿತು? 1ರಿಂದ 5-6 ವರ್ಷ ಬಿಡಿ, ಅದು ಕಡಿಮೆ ಇದ್ದದ್ದು. ಒಂದು 300 ಹಾಗೆ 20 ವರ್ಷಕ್ಕೆ ಎಷ್ಟು ಆಯಿತು ಶಾಲೆ ಲೆಕ್ಕ ಹಾಕಿ ನೀವು ಅಲ್ವಾ? 300 × 20 ಅಷ್ಟು ಶಾಲೆಗೆ. ಅಂದರೆ ಹೋದ ಶಾಲೆಗಳಿಗೆ ಹೋಗೋದು, ಈ ವರ್ಷ ಹೋದ ಶಾಲೆಗೆ ಬರೋ ವರ್ಷಕ್ಕೆ ಹೋಗೋದು, ಅಷ್ಟು ಶಾಲೆಗಳಿಗೆ ಹೋಗೋದಿಲ್ವ? ನನಗೇನು ಬೇಸರ ಇಲ್ಲ. 6,000 ಶಾಲೆ ಆಗ್ಬೋದು, ಹೆಚ್ಚಿಗೆ ಇರ್ಬೋದು. ಆದರೆ ನಾನು ಒಂದು ಅಂದಾಜು ಹೇಳೋದು ನಿಮಗೆ. ಈಗ ಕಳೆದ ವರ್ಷ 457 ಸಂಸ್ಥೆಗೆ ಹೋದೆ ಅಂತ ಹೇಳಲಿಲ್ಲ ನಿಮಗೆ? ಬರ್ದಿಟ್ಟಿದ್ದೆ ನಾನು. ಇನ್ನು ಜನವರಿ ತಿಂಗಳಲ್ಲಿ ಸ್ಕಾಲರ್ಶಿಪ್ದು ಕೆಲಸ ಮುಗೀತದೆ, ಮತ್ತೆ ಸಿಗುವುದಿಲ್ಲ. ಜನವರಿಗೆ ಮುಗೀತದೆ ಅಪ್ಲೈ ಮಾಡೋದು, ಮತ್ತೆ ಹಣ ಬರೋದಲ್ವ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ 4 ತಿಂಗಳು ಉಂಟು. ಹಾಗೆ ಏನು ಮಾಡುವುದು ಅಂತಾಯಿತು ನನಗೆ. ಮನೆಯಲ್ಲಿ ಕೂತು ಎಂತ ಮಾಡೋದು? ಎಲ್ಲ ಅಂಗನವಾಡಿಗಳಿಗೆ ಹೋಗೋದು. ಹೊಸತ್ತು ಅಂಗನವಾಡಿಗೆ ಹೋದಾಗ ಮಕ್ಕಳು ಓಡೋಡಿ ಬರ್ತಾರೆ. ಅವ್ರನ್ನ ಹತ್ತಿರ ಚೆನ್ನಾಗಿ ಹೊಗಳುವುದು. ಸಣ್ಣ ಮಕ್ಕಳೆಲ್ಲ ಹೊಗಳಿದುಕೊಳ್ಳೆ ಸಂತೋಷ ಆಗ್ತದೆ. ಪಾಪಿನ್ಸು ಚಾಕ್ಲೇಟ್ ಹಿಡ್ಕೊಂಡು ಹೋಗ್ತಾನೆ. ಚಾಕ್ಲೇಟನ್ನು ಓಪನ್ ಮಾಡಿ ಎಲ್ಲರ ಬಾಯಿಗೆ ಒಂದೊಂದು ಚಾಕ್ಲೇಟ್ ಹಾಕೋದು. ಅದರ ನಂತರ ಒಂದು ಚಾಕ್ಲೇಟ್ ಮನೆ ಕೊಂಡೋಗಲಿ, ಅಮ್ಮನಿಗೆ ಕೊಟ್ಟು ನೀವು ತಿನ್ನಬೇಕಂತ ಹೇಳೋದು. ಮಕ್ಕಳು ಸಂತೋಷದಲ್ಲಿ ಹಿಡ್ಕೊಂಡು ಹೋಗೋದಿಲ್ಲ ಸ್ವಾಮಿ. ಆ ಸಂತೋಷ ಎಲ್ಲಿ ಸಿಗ್ತದೆ? ಈಗ ನಾನು ಬ್ಯಾಗಿನಲ್ಲಿ ಚಾಕ್ಲೇಟ್ ಇಲ್ಲದೆ ಹೋಗ್ಲಿಕ್ಕೆ ಉಪಾಯ ಇಲ್ಲ. ಮಕ್ಕಳು ಎಲ್ಲಿಯೋ ಸಿಕ್ಕರೆ ಚಾಕ್ಲೇಟ್ ಹೇಳ್ತಾರೆ. ಕೊಡಬೇಕಲ್ವ? ಹೆಚ್ಚಾಗಿ ಹಿಡ್ಕೊಂಡೇ ಹೋಗೋದು ನಾನು. ಈಗ ನೀವು ಕೆಲವರಿಗೆ ಸ್ಕಾಲರ್ಶಿಪ್ ಅಜ್ಜ ಆದರೆ ಕೆಲವರಿಗೆ ಚಾಕ್ಲೇಟ್ ಅಜ್ಜ. ಹೌದು. ಸಣ್ಣ ಮಕ್ಕಳಿಗೆ ಚಾಕ್ಲೇಟ್ ಅಜ್ಜ, ಇದು ಸ್ಕಾಲರ್ಶಿಪ್ ಅಜ್ಜ. ಆರಾಮಾಗಿದ್ದೇನಲ್ವ? ನಿಮ್ಮ ಈ ಆರೋಗ್ಯದ ಗುಟ್ಟು ಕೂಡ ಈ ಸಂತೋಷವೇ? ಹೌದು. ಈಗ ನೀವು ಒಂದು ವಾಹನವನ್ನು ಒಂದು ಮೂಲೆಯಲ್ಲಿ ಇಡಿ. ಮೂಲೆಯಲ್ಲಿ ಇಟ್ಟ ಕೂಡಲೇ ಅದು 1 ತಿಂಗಳ ನಂತರ ರನ್ ಆಗ್ತದಾ? ಇಲ್ಲಲ್ಲ ವಾಹನ. ಇಲ್ಲ. ನಂದು ಈಗ ರನ್ನಿಂಗ್ನಲ್ಲಿ ಉಂಟಲ್ಲ. ನಾನು ಮನೆಯಲ್ಲಿ ಕೂತ್ರೆ ನಂದು ವಾಹನ ರನ್ ಆಗ್ತಿರಲಿಲ್ಲ ನೋಡಿ. ಆರೋಗ್ಯದ ಗುಟ್ಟದು. ಮತ್ತು ನಾನು ಬೆಳಿಗ್ಗೆ ಊಟ ಮಾಡಿ ಹೋಗೋದು. ಊಟ ಮೊಸರೆಲ್ಲ ಇರ್ತದೆ ಮನೆಯಲ್ಲಿ, ಮೊಸರೆಲ್ಲ ಉಂಟಲ್ಲ. ಬೆಳಿಗ್ಗೆ ಊಟ ಮಾಡಿ ಹೋಗೋದು. ಅಂದರೆ ತಿಂಡಿ ಎಲ್ಲ ದೋಸೆ, ಇಡ್ಲಿ. ನಮ್ಮಲ್ಲಿ ಬಾಕಿಯವರೆಲ್ಲ ತಿಂಡಿ ತಿನ್ನೋದು, ನಾನು ಊಟ ಮಾಡೋದು. ಊಟ ಅಂದರೆ ಏನು? ಎಂತ? ಗಂಜಿ ಊಟ ಮಾಡೋದು. ಉರ್ಪೆಲ್ದ ಇದೆಲ್ಲ ಇರ್ತದೆ, ಸಾಂಬಾರು ಗಿಂಬಾರು ಎಲ್ಲ ಇರ್ತದೆ. ಅದರ ಮೊಸರು ಇರ್ತದೆ. ಊಟ ಮಾಡೋದು, ಹೋಗೋದು. ಮತ್ತೆ ತನ್ಯನಲ್ಲ, ಅದು ಗಂಜಿ. ಯಾಕೆಂದರೆ ಈಗ ಹಾಟ್ ಬಾಕ್ಸ್ ಎಲ್ಲ ಸಿಗ್ತಲ್ಲ, ಹಾಟ್ ಬಾಕ್ಸ್ನಲ್ಲಿ ಬಿಸಿ ಮಾಡಿ ಇರ್ತಾರೆ. ಬೆಳಿಗ್ಗೆ ಗಂಜಿ ಬಿಸಿ ಇರ್ತದೆ. ಊಟ ಮಾಡೋದು, ಹೋಗೋದು. ಮತ್ತೆ ಮಧ್ಯಾಹ್ನದವರೆಗೆ ಏನಿಲ್ಲ. ಮಧ್ಯಾಹ್ನ ಮತ್ತೆ ಪುನಃ ಊಟ. ಈಗ ಎಲ್ಲ ಶಾಲೆಗಳಲ್ಲಿ ಉಂಟಲ್ಲ ಬಿಸಿ ಊಟ. ಹೋಟ್ಲಿಗೆ ಹೋಗಬೇಕಾಗಿಲ್ಲ. ಶಾಲೆಯಲ್ಲಿ ಎಲ್ಲಿ ವಿಸಿಟ್ ಕೊಡ್ತಾನೆ ಅಲ್ಲಿ ಊಟ. ಸಾಯಂಕಾಲ ಮತ್ತೆ ಬಂದು ತಿಂಡಿ, ಮನೆಯಲ್ಲಿ ತಿಂಡಿ. ನಂತರ ರಾತ್ರಿ ಒಂದು 9:30-10 ಗಂಟೆ ಒಳಗೆ ಊಟ. ಹಾಗೆ ಹೊರಗೆ ತಿನ್ನುವುದು ಕಡಿಮೆ. ತಿನ್ನುವುದೇ ಇಲ್ಲ ಅಂತ ಇಲ್ಲ. ಊಟವಿಲ್ಲದ್ರೆ ಎಲ್ಲ ಊಟ ಮಾಡಬೇಡ. ಉಡುಪಿಗೆ ಹೋದರೆ ಎಲ್ಲಿ ಸಿಗ್ತದೆ ಊಟ? ಆದರೆ ಹತ್ತಿರ ಎಲ್ಲ ಹೋಟ್ಲ್ ಇದ್ದಿದ್ದರೆ ಯಾವುದು ಶಾಲೆ ಹೋದರೆ ಶಾಲೆಯಲ್ಲಿ ಊಟ. ಆರಾಮಾಗಿದ್ದೇನಲ್ಲ, ಆರೋಗ್ಯ ಸರಿ ಉಂಟು. ಯಾವುದು ಶುಗರ್ BP ಯಾವುದಿಲ್ಲ, ಹೆಲ್ತಿ. ಜೀವನೋತ್ಸಾಹ ಅಂತ ಹೇಳ್ತಾರೆ. ಜೀವನೋತ್ಸಾಹಕ್ಕೆ ಈ ಖುಷಿಯಾಗಿರಲಿಕ್ಕೆ ಪರೋಪಕಾರ ಅನ್ನುವಂಥದ್ದು. ಪರೋಪಕಾರ ಮಾಡಿದರೆ ಸಂತೋಷ ಆಗೋದಿಲ್ಲ ಸ್ವಾಮಿ. ಅವನಿಗೆ ಸಂತೋಷ ಆಗ ನಮಗೆ ಸಂತೋಷ ಆಗೋದಿಲ್ಲ. ಎದುರು ಪಾರ್ಟಿಯವರಿಗೆ ದುಃಖ ಆದರೆ ನಮಗೆ ದುಃಖ ಆಗೋದಲ್ವಾ?
ಎದುರು ಪಾರ್ಟಿಯವರು ಸಂತೋಷ ನಮಗೆ ಸಂತೋಷ ಆಗೋದಿಲ್ವ? ನೋಡಿ, ಈಗ ನಾನು ಸುಪ್ರಜಿತ್ ಫೌಂಡೇಶನ್ ಅಂತ ಹೇಳಿದೆ, ಮತ್ತು ಧೃತಿ ಫೌಂಡೇಶನ್ ಅಂತ ಹೇಳಿದೆ. ಈಗ ಮನೆ ಮನೆಗೆ ಭೇಟಿ ಕೊಡ್ತೇನೆ. ಒಮ್ಮೆ ಮಂಜೂರಾದರೆ ಹಣ ಅವರ ಶಿಕ್ಷಣ ಮುಗಿಯುವವರೆಗೆ. ಸುಪ್ರಜಿತ್ನವರು ಸೂರಿಗೆ 5,000 ಮತ್ತು 7,000, 12,000, 90ಕ್ಕಿಂತ ಹೆಚ್ಚಿದ್ರೆ ಮತ್ತೆ 2,000. ಆ ಹಣ ಎಷ್ಟು ಬರ್ತಾ ಗೊತ್ತು ನಿಮಗೆ? ಒಂದು ವರ್ಷಕ್ಕೆ ಸುಮಾರು 15 ಲಕ್ಷ ಬರ್ತಾ ಉಂಟು ಮಕ್ಕಳಿಗೆ ಈಗಲೂ. ಅದು ಎಷ್ಟೊಂದು 10-15 ವರ್ಷಗಳಿಂದ ಮಾಡ್ತಾ ಇಲ್ವ? ಈಗ ರಾತ್ರಿ ಕೂತ್ಕೊಂಡು ಫೋನ್ ಮಾಡ್ತಾ ಇದ್ದೇನೆ, ನೀವು ಹೋದ್ರಿ, ಅರ್ಜಿ ಕೊಟ್ಟು ಬಂದ್ರಿ, ಏನು ಎಂತ ಅಂತ. ನನಗೊಂದು ಸಂತೋಷ ಅಲ್ಲ, ಅವರೊಂದು ಸಂತೋಷದಲ್ಲಿ ಹೇಳೋದಿಲ್ವ, ಸರ್ ಹೋಗಿ ಬಂದೆವು, ಹೀಗೆ ಹೀಗೆ ಆಯಿತು, ಇನ್ನು ಯಾವಾಗ ಕೊಡ್ತಾರೆ ಅವರು ಹಣ ಕೇಳ್ತಾರೆ, ಮನೆಯವರು ಮಾತಾಡ್ತಾರೆ, ಅದು ಸಂತೋಷ ಅಲ್ವ ನನಗೆ? ಈಗ ಸಣ್ಣ ಮಕ್ಕಳಿಗೆ ಆಟ ಆಡಬೇಕು, ತಿನ್ನಬೇಕೆಂಬ ಆಸೆ, ಯೌವನದಲ್ಲಿ ಸುತ್ತಾಡಬೇಕು, ನೋಡಬೇಕೆಂಬ ಆಸೆ, ಮುದಿ ವಯಸ್ಸಿನಲ್ಲಿ ಮಾತಾಡಬೇಕೆಂಬ ಆಸೆ. ನಮಗೆ ಮಾತಾಡಿದ್ರಲ್ಲೇ ಸಂತೋಷ. ಮುದುಕರಿಗೆ ಯಾರು ಸಿಗ್ತಾರೆ ಅಂತ ಕಾಯುವುದಲ್ವ ನಾವು? ಹಾಗಂತ ರಜಾ ಕಾಲದಲ್ಲಿ ಎಲ್ಲ ಸಾಯಂಕಾಲ ಎಲ್ಲ ಮನೆಯಲ್ಲಿ ಇದ್ದರೆ ಎಲ್ಲಿಯಾದರೂ ಸುತ್ತಮುತ್ತ ಮುದುಕರಿದ್ದರೆ ಅವರ ಹತ್ರ ಕೂತ್ಕೊಂಡು ಮಾತಾಡಿ ಬರೋದು, ಲೋಕಾಭಿರಾಮ ಮಾತಾಡಿಕೊಂಡದ್ದು. ನಮ್ಮ ಮನೆಯ ಪಕ್ಕದಲ್ಲಿ ಒಬ್ಬರಿದ್ದಾರೆ, ಅವರಿಗೆ ಇಲ್ಲಿ ಹೋಗ್ಲಿಕ್ಕೆ ಕೊಡೋದಿಲ್ಲ, ಹೋಗಿ ಅರ್ಧ ಗಂಟೆ ಕೂತ್ಕೊಂಡು ಮಾತಾಡಿ ಬರೋದು ಆರಾಮವಾಗಿ. ಏನಾಗಬೇಕು ನನಗೆ? ಅದಕ್ಕೆ ದುಡ್ಡು ಕೊಡಬೇಕೇನಾದರೂ? ಹೇಗಿತ್ತು ಬಂಟ್ವಾಳ, ಹೇಗಿತ್ತು ಕೊಡಪದವು, ಹೇಗೆ ಬದಲಾಯಿತು ನಮ್ಮ ಊರು ಅಂತ ಕೇಳಿದರೆ ನೀವು ಬೆಸ್ಟ್ ಎಕ್ಸಾಂಪಲ್ ಹೇಳಲಿಕ್ಕೆ. ಹೇಗಿತ್ತು ಸರ್ ಅವತ್ತಿನ ಶಿಕ್ಷಣ, ಇವತ್ತಿನ ಶಿಕ್ಷಣ ಹೇಗೆ ಬದಲಾಯಿತು? ನೋಡಿ ಸ್ವಾಮಿ, ಅವತ್ತೆಲ್ಲ ಶಿಕ್ಷಣ ಇತ್ತು, ಹೌದು. ದೂರ ನಡ್ಕೊಂಡು ಹೋಗಬೇಕು, ಕಾಲ್ನಡಿಗೆಯಲ್ಲಿ ಹೋಗಬೇಕು, ಭಾರಿ ದಾರಿ ಇಲ್ಲಲ್ಲ. ಈಗ ನೋಡಿ ಎಲ್ಲ ಶಿಕ್ಷಣ ಸಂಸ್ಥೆಗಳು ಒಳ್ಳೆದಾಗ್ತಾ ಉಂಟು, ಬೇಕಾದ ಉಪಕರಣಗಳು. ಅವತ್ತು ಕೂತ್ಕೊಳ್ಳಿಕ್ಕೆ ಡೆಸ್ಕ್ ಬೆಂಚ್ ಇಲ್ಲ, ಇವತ್ತು ಟೀಚರ್ಸ್ ಇಲ್ಲ. ಇವತ್ತು ಎಷ್ಟೋ ಟೀಚರ್ಸ್ ಉಂಟು, ಒಳ್ಳೆ ರೀತಿಯ ವಿದ್ಯಾಭ್ಯಾಸ ಕೊಡ್ತಾ ಉಂಟು. ಅದರ ನಂತರ ನಿಮ್ಮದು ಇಂಗ್ಲೀಷ್ ಮೀಡಿಯಮ್ ಶುರು ಆಗಿದೆ, ನಮ್ಮ ಮೇಲೆ ಹೋಗುವವರಿಗೆ ಅನುಕೂಲ ಆಗ್ತದೆ. ಅವತ್ತು ನಾನು ಡಾಕ್ಟ್ರ್ ಆಗಲಿಕ್ಕೆ ಇಷ್ಟಪಟ್ಟಿದ್ದೆ SLC ಆದ ಕೂಡಲೇ. ಹಾಗಂತ ನನಗೆ ಡಾಕ್ಟ್ರ್ ಆಗಲಿಕ್ಕೆ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಇಲ್ಲದ್ರೆ ಡಾಕ್ಟ್ರ್ ಆಗೋದು ಹೇಗೆ? ನನ್ನ ಗೆಳೆಯರೆಲ್ಲ ಡಾಕ್ಟ್ರ್ ಆಗಿದ್ದಾರೆ. ಡಾಕ್ಟ್ರ್ ಆಗೋ ಉದ್ದೇಶ ಇದ್ದದ್ದೇನು ಗೊತ್ತು, ಸಮಾಜ ಸೇವೆ, ಹಣ ಮಾಡುವ ಉದ್ದೇಶ ಅಲ್ಲ ನನ್ನದು. ಆದರೆ ಏನು ಮಾಡೋದು, ದೇವರು ನನಗೆ ಆ ದಾರಿ ಕೊಡಲಿಲ್ಲ, ಈ ದಾರಿಯಲ್ಲಿ ಹೋದೆ. ಶಿಕ್ಷಣ ಸಂಸ್ಥೆಗಳು ಉದ್ಧಾರ ಆಗಬೇಕು. ಆದರೆ ಈಗ ಏನಾಗಿದೆ ಗೊತ್ತುಂಟ, ಪ್ರೈವೇಟ್ ಶಿಕ್ಷಣ ಸಂಸ್ಥೆಗಳಾಗಿ ಬಡವರಿಗೆ ಅದರಲ್ಲಿ ಶಿಕ್ಷಣ ಪಡೆಯುವುದು ಕಷ್ಟ ಆಗಿದೆ. ಸರ್ಕಾರ ಅದಕ್ಕೆ ಅನುದಾನ ಕೊಡುವುದಿಲ್ಲ, ಅವರೇ ಅದನ್ನು ನಡೆಸಬೇಕು. ಅವರಿಗೆ ಅನುದಾನ ನಡೆಸೋದು ಅಷ್ಟು ಸುಲಭದ ಕೆಲಸವಲ್ಲ. ಜನರಿಂದ ಹಣ ತೆಕ್ಕೊಂಡ್ರೆ ಅಲ್ವ ಸಂಸ್ಥೆ ನಡೆಯುವುದು, ಎಲ್ಲ ಹೇಗೆ ನಡೆಸುವುದು? ಪಾಪ ಈಗ ಅದಕ್ಕೆ ಟೀಚರ್ ಎಲ್ಲ ತೆಕ್ಕೊಳ್ತಾರೆ, ಟೀಚರ್ಸ್ಗೆ ವೇತನ ಕೊಡುವಷ್ಟು ಇವರ ಹತ್ರ ಬೇಕಲ್ಲ ಸ್ವಾಮಿ. ಹಳ್ಳಿಯಲ್ಲಿ ಎಲ್ಲಿಂದ ಇಂಗ್ಲೀಷ್ ಮೀಡಿಯಮಿಗೆ ಹೋಗಬೇಕಾದ್ರು ಜನರಲ್ಲಿ ಹಣ ಬೇಕಲ್ವ? ಹಾಗೆ ತುಂಬ ಕಷ್ಟದಲ್ಲಿ ಜನರು ಇದ್ದಾರೆ, ಹಾಗೆಲ್ಲ ಇದ್ದಾರೆ. ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಸಹಾಯ ಮಾಡೋದು. ಹಾಗಂತ ಯಾರು ಕೂಡ ನಮ್ಮಲ್ಲಿ ಮತ್ತೊಂದಾಯಿತು, ತಾಯಿಗೆ ಕ್ಯಾನ್ಸರ್, ಅಪ್ಪ ಬಿಟ್ಟು ಹೋಗಿದ್ದಾನೆ, ಮಗಳಿಗೆ ನರ್ಸಿಂಗ್ ಮಾಡಬೇಕು, ಏನು ಮಾಡುವುದು? ಹೇಳಿದ್ಲು, ಹೀಗೆ ಸರ್ ನನಗೆ ನರ್ಸಿಂಗ್ ಮಾಡಬೇಕು. ಆಯಿತು ಅಂತ ಹೇಳಿದೆ. ನಾನು 10,000 ಕೊಟ್ಟೆ. ಮತ್ತೊಬ್ಬರಿಗೆ ಹೇಳಿದೆ ಮಾಸ್ಟರ್ ಹತ್ರ, ನೋಡಪ್ಪ ಹೀಗೆ ಮಾಸ್ಟರ್, ಅವರು ರಿಟೈರ್ಡ್ ಲೆಕ್ಚರರ್, ಶಿವರಾಮ ಅಂತ ಹೇಳಿ, ಸ್ವಾಮಿ ಹೀಗೆ ಆಗಿದೆ, ಮಗುವಿಗೆ ತೊಂದರೆ ಇಲ್ಲ ಆಗಿದೆ, ವಿದ್ಯಾಭ್ಯಾಸ ಮುಂದುವರಿಸಲಿಕ್ಕೆ ಬೇಕು ಹಣ, ಎಷ್ಟು ಬೇಕು ಹೇಳಿದರು. ನಾನು ಕೊಟ್ಟದ್ದು 10,000, ಅವರು 40-50 ಕೊಟ್ಟರು. ಅಷ್ಟಾಗುವ ಏನಾಯಿತು, ಅವಳು ಹಣದಲ್ಲಿ ಆಗಿ ಮತ್ತೆ ಲೋನ್ ತೆಗೆದು ಮುಂದುವರಿದ್ಲು. ಈಗ ಭಾಳ ಖುಷಿ ಏನು ಅಂತಂದರೆ ನಿಮ್ಮ ಜೀವನೋತ್ಸವ ಮತ್ತು ನೀವು ಜೀವನ ಶಿಕ್ಷಣವನ್ನು ಹಂಚ್ತಾ ಇರುವಂಥ ರೀತಿ ಮತ್ತು ಮಕ್ಕಳ ಶಿಕ್ಷಣಕ್ಕೆ ಕೊಡ್ತಿರುವಂಥ ಒತ್ತು ಹೇಗೆ, ಈಗ ಈ ಏಜು ಒಂದು ಈ ಕಾಳಜಿ 84 ವರ್ಷ ವಯಸ್ಸು, ಅದೇ ಆಸಕ್ತಿ ಹೇಗೆ ಸರ್? ಅಲ್ಲ ನೋಡಿ, ಆರೋಗ್ಯ ಸರಿ ಇದ್ದರೆ ಎಲ್ಲ ಸರಿ ಉಂಟು. ಆರೋಗ್ಯ ಸರಿ ಇಲ್ಲದ್ರೆ ಏನು ಮಾಡಲಿಕ್ಕಾಗ್ತದೆ? ಈಗ ನೀವು ವೈದ್ಯರಾಗಲಿಲ್ಲ, ವೈದ್ಯರಾಗೋ ಆಸೆ ಇತ್ತು, ವೈದ್ಯರಾಗಲಿಲ್ಲ. ಮತ್ತೆ ಒಂದು ಗೊತ್ತುಂಟ, ಹಿರಿಯರ ಆರೋಗ್ಯ ಸರಿ ಇದ್ದರೆ ಮಕ್ಕಳದ್ದು ಆರೋಗ್ಯ ಸರಿ ಇರ್ತದೆ. ನನ್ನ ತಂದೆ ತಾಯಿಗಳ ಆರೋಗ್ಯ ಸರಿ ಇತ್ತು, ಅದಕ್ಕೆ ಹುಟ್ಟಿದವಲ್ವ ನಾನು. ಹಾಗೆ ನನ್ನ ಆರೋಗ್ಯ ಸರಿ ಉಂಟು. ಇಲ್ಲದ್ರೆ ನೋಡಿ, ಒಬ್ಬ ಕಳ್ಳ, ಮೋಸಗಾರ, ವಂಚಕ ಇದ್ದಾನಂತ ಇಟ್ಟುಕೊಳ್ಳಿ, ಅದು ಹೆರಿಡಿಟಿಯಲ್ಲಿ ಬರುವುದು. ಅವನ ತಂದೆ ತಾಯಿಗಳು ಆ ಗುಣದವರಾದರೆ ಆ ಗುಣ ಬರುವುದು. ಹುಳಿ ಮಾವಿನ ಗೊರಟು ಹಾಕಿದರೆ ಹಣ್ಣು ಹುಳಿಯೇ ಬರುವುದಲ್ವ, ಸಿಹಿ ಆಗ್ತದ? ಹೌದು, ಕರೆಕ್ಟು. ಈಗ ತುಂಬ ಲವಲವಿಕೆ ಮತ್ತು ನಿಮ್ಮ ಆಸಕ್ತಿ, ನಿಮ್ಮ ಉತ್ಸಾಹ ನೋಡಿದಾಗ ನಮಗೆ ನಾಚಿಕೆ ಆಗ್ತದೆ. ಎಂಥದಿದು? ನೀವು ಕೂಡ ಲವಲವಿಕೆಯಿಂದ ಇರಬೇಕು. ಲವಲವಿಕೆಯಿಂದ ಇದ್ದರೆ ಅದು ಇರ್ತದೆ ಸ್ವಾಮಿ. ನೀವು ತಟಸ್ಥರಾಗಿ ಕೂತ್ರೆ ಮತ್ತೆ ಅದು ಚಲನೆ ಆಗೋದಿಲ್ಲ. ನಾನು ಹೇಳಿದೆ, ವಾಹನ ಮೂಲದಲ್ಲಿಟ್ಟರೆ ಚಲನೆ ಆಗೋದಿಲ್ಲ ಅಂತ. ರನ್ನಿಂಗ್ ಬೇಕು, ರನ್ನಿಂಗ್ನಲ್ಲಿ ಇಡಿ. ಎವ್ರಿ ಡೇ ರನ್ನಿಂಗ್, ರನ್ನಿಂಗ್ ಬಿಟ್ವೀನ್ ದ ವಿಕೆಟ್. ಹೌದು.
ಹಾಗೆ ಮಾಡಿ, ಹಾಗೆ ಬರ್ತದೆ ಅದು, ಇಲ್ಲದ್ರೆ ಹೇಗೆ ಬರೋದು ಸರ್? ಒಂದು ಸಾಧಾರಣ 6,000 ಶಾಲೆಗಳಿಗೆ ಹೋಗಿದ್ದೀರಿ. ಹೋದ ಶಾಲೆಗೆ ಹೋಗಿರ್ಬೋದು, ಹೋದ ಶಾಲೆಗೆ ಹೋಗದೆ ಮತ್ತೆ ಹೊಸ ಶಾಲೆ ಇಲ್ಲ, ಹೋದ ಶಾಲೆಗೆ ಹೋಗಿದ್ದೀರಿ. ಒಂದು 6,000 ಶಾಲೆಗೆ ಹೋಗಿ ಕನಿಷ್ಠ ಒಂದು ಶಾಲೆಯಲ್ಲಿ ಎಷ್ಟು ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಕ್ಕಿರ್ಬೋದು ಸರ್, ಸರಾಸರಿ ಹೇಳೋದಾದ್ರೆ? ಈಗ ಸರಾಸರಿ ಇಷ್ಟೇ, ಒಂದು ಶಾಲೆಯಲ್ಲಿ ಇಷ್ಟೇ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಕೆಲವು ಕಡೆ ಅವರ ಪ್ರಯತ್ನ ಮಾಡಿ, ನಾನು ಹೇಳ್ತೇನೆ ಹೌದು, ಪ್ರಯತ್ನ ಮಾಡುವವರು ಅವರಲ್ವಾ, ಟೀಚರ್ಸ್ ಪ್ರಯತ್ನ ಮಾಡಿದರೆ ಮಾಡಲಿಕ್ಕೆ ಪ್ರಯತ್ನದಿಂದ ಎಷ್ಟು ಮೊತ್ತದ ಸ್ವಾಮಿ? ಸುಮಾರು ಈಗ ನನ್ನ ಒಂದು ಲೆಕ್ಕದಲ್ಲಿ ಸುಮಾರು 20 ಕೋಟಿಗಿಂತ ಹೆಚ್ಚು ಸಿಕ್ಕಿರ್ಬೋದು. ನಾನು ಇಷ್ಟು ಸರ್ವಿಸ್ ಮಾಡಿದ್ದಾನಲ್ಲ, 20 ಕೋಟಿಗಿಂತ ಹೆಚ್ಚಿರ್ಬೋದು. ನಾನು 85 ಲಕ್ಷ ಒಂದೇ ಶಾಲೆಯಲ್ಲಿ ಹೇಳಿಲ್ವ? ಹಾಗಂತ ಎಲ್ಲ ಶಾಲೆಯಲ್ಲಿ ಆಗ್ತಂತ ಹೇಳ್ತೇನೆ ನಾನು, ಇಲ್ಲಲ್ಲ. ಸುಮಾರು ಒಂದು 20 ಕೋಟಿಗಿಂತ ಹೆಚ್ಚಾಗಿ ಇರ್ಬೋದು ಇಷ್ಟುವರೆಗೆ. ನಿರಂತರ ಮುಂದುವರಿಕೆ ಉಂಟು. ನಾನು ಎಷ್ಟು ದಿನ ಸಾಧ್ಯ ಅಷ್ಟು ದಿನ ಹೋಗಿದೆ. ಶಾಲೆಗೆ ಅಂಗನವಾಡಿಗೆ ವರ್ಷದಲ್ಲಿ 2 ತಿಂಗಳು ರಜೆ ಉಂಟಲ್ಲ, ಆವಾಗೆಂತ ಮಾಡ್ತೀರಿ? ಅಂಗನವಾಡಿಗೆ ಇರುತ್ತೆ, ಅಂಗನವಾಡಿಗೆ 15 ದಿನ 1 ತಿಂಗಳು ರಜೆ ಅಲ್ವಾ? ಆ ಟೈಮಲ್ಲಿ ರಜೆ ಇಲ್ಲದೆ ಈಗ ಕಾಲೇಜುಗಳು ಬೇರೆ ಟೈಮಿನಲ್ಲಿ ಉಂಟು. ಈಗ ಕಾಲೇಜು ಉಂಟು ನೋಡಿ, ಡಿಗ್ರಿ ಕಾಲೇಜ್ ಅಲ್ಲ, ಡಿಗ್ರಿ ಕಾಲೇಜು ಕ್ಲೋಸ್ ಆಗಲೇ ಇಲ್ಲಲ್ಲ, ರನ್ನಿಂಗ್ನಲ್ಲಿ ಉಂಟು. ಡಿಗ್ರಿ ಕಾಲೇಜು ಕ್ಲೋಸ್ ಆಗುವ ಅಂಗನವಾಡಿ ಉಂಟು. ಸಂಸ್ಥೆಗಳು ಯಾವುದಾದ್ರೂ ಒಂದು ಉಂಟಲ್ಲ, ಯಾವುದು ಇಲ್ಲದೇ ಇರೋದು ಭಾರಿ ಕಡಿಮೆ ಈಗ. ಹೌದು, ಉಂಟು. ಈಗ ನೀವು ಕೆಲವು ಸಲ ನಿಮಗೆ ಅನ್ಸೋದಿಲ್ಲ, ಮಳೆ, ಒಂದು ಬಿಸಿಲು, ಇಂಥ ಟೈಮಲ್ಲಿ ಒಂದು ಬಸ್ಸಿಂದ ಇಳಿಯುವುದು, ಇನ್ನೊಂದು ಗಾಡಿಯಲ್ಲಿ ಹೋಗುದು ಅಲ್ಲ, ಬಸ್ಸಿಂದ ಇಳಿಯುವುದು ಹತ್ತುವುದು ನನಗೆ ಏನಾಗೋದಿಲ್ಲ. ಆದರೆ ವಿಪರೀತ ಸಿಡಿಲು ಗಾಳಿ ಬಂದರೆ ಮಾತ್ರ ಸ್ವಲ್ಪ ಜಾಗ್ರತೆ ಮಾಡಬೇಕು. ಯಾಕಂದರೆ ಮಳೆ ಆದರೆ ಹೆದರೋದಿಲ್ಲ ನಾನು, ಮಳೆಗೆ ಹೋಗ್ಬೋದು, ಬೈಕಿನಲ್ಲಿ ಹೋಗ್ತಾನೆ ನಾನು. ಮಳೆಗೆ ಸಿಡಿಲು ಗಾಳಿ ಬಂದರೆ, ಮರ ಬಿದ್ದರೆ ಜಾಗ್ರತೆ ಬೇಡವಾ? ಅದಕ್ಕೆ ಸ್ವಲ್ಪ ಜಾಗ್ರತೆ ಮಾಡಬೇಕು. ಮತ್ತು ಹೋದ ನಂತರ ಬೆಳಿಗ್ಗೆ ಹೋಗುವಾಗ, ಇಲ್ಲದ್ರೆ ಹೋದ ನಂತರ ಹಿಂದೆ ಬರಬೇಕಲ್ಲ. ಬರ್ತೇನೆ. ಈಗಿನ ಯುವಕರಿಗೆ ಅಂತ ಹೇಳ್ತೀರಿ? ನೋಡಿ, ಯುವಕರಿಗೆ ಏನು ಗೊತ್ತುಂಟ, ಮೈಗಳ್ಳತನ ಜಾಸ್ತಿ ಆಗಿದೆ. ಯುವಕರಿಗೆ, ನಿಮ್ಮನ್ನು ಅದು ಯಾರಿಗಾದರೂ ಅವರಿಗೆ ಹಣ ಆಗಬೇಕು, ಹಣ ಬೇಕು, ಸಹಾಯ ಮಾಡಿ. ತನು ಮನ ಧನ ಅಂತ ಉಂಟು. ನಾವು ತನು ಮನ ನೀವು ಕೊಡಿ, ಮುಗಿಯೋದಿಲ್ಲ. ಆದರೆ ಧನ ಕೊಡುವ ಎಚ್ಚರಿಕೆ ಬೇಕು. ಯಾಕಂದರೆ ನಾನೀಗ ಕೊಡ್ತೇನೆ ಅಂತೇಳಿ ನೀವು ಕೊಡಲಿಕ್ಕೆ ಹೋಗಬಾರ್ದು. ಯಾಕಂದ್ರೆ ನಿಮ್ಮ ತಂದೆ ತಾಯಿ ಬಂಧು ಬಳಗ ನೋಡಬೇಡುವ, ನಿಮ್ಮ ಅಪ್ಪ ಅಮ್ಮನನ್ನು ನೀವು ಅನಾಥಾಶ್ರಮದಲ್ಲಿ ಹಾಕಿ ನೀವೇನು ಸಮಾಜ ಸೇವೆ ಮಾಡೋದು? ಯುವಕರು ಏನು ಮಾಡಬೇಕಂದ್ರೆ ಚುರುಕುತನ ಬೇಕು. ಯಾರಿಗೆ ಬೇಕಾ ತನು ಮನ ಕೊಡಲಿ, ಧನ ಕೊಡಲಿಕ್ಕೆ ಹೋಗಿ ಅಂತ ನಾನು ಖಂಡಿತ ಹೇಳೋದಿಲ್ಲ ಅವರಿಗೆ. ಇದ್ದರೆ ಕೊಡಲಿ, ಇಲ್ಲದ್ರೆ ಎಲ್ಲಿಂದ ಕೊಡೋದು? ನಾನು ಕೊಟ್ಟೆ ಅಂತ ನೀವು ಕೊಟ್ಟರೆ ನೀವು ಬದುಕಬೇಡ ಸ್ವಾಮಿ. ನನಗೆ ಪೆನ್ಷನ್ ಬರ್ತದೆ, ನಿಮಗೆ ಪೆನ್ಷನ್ ಬರ್ತದೆ, ನೀವು ಸಂಪಾದನೆ ಮಾಡಿ ಆಗಬೇಕಲ್ಲ. ಟೆನ್ಷನ್ ಉಂಟು ನಿಮಗೆ, ಅದರ ಜಾಗ್ರತೆ ಇರಬೇಕು. ಯುವಕರು ಯಾವಾಗಲೂ ಸೇವೆ ಮಾಡಬೇಕು. ತನು ಮನ ಕೊಡಲಿ, ಧನ ಮತ್ತೆ ಬಂದರೆ ಕೊಡಲಿ. ನನ್ನ ಹಾಗೆ ಆದ ನಂತರ ಧನ ಕೊಡಲಿ. ಮತ್ತೆ ಯಾಕೆ 80 ವರ್ಷ ಬದುಕಬೇಕು ಸ್ವಾಮಿ, ಮತ್ತೆ ಬದುಕಿದ್ದೆಲ್ಲ ಬೋನಸ್ಸು. 80 ಬದುಕಬೇಕು, ಮತ್ತೆ ಬದುಕಿದ್ದು ಬೋನಸ್. ನಾನೀಗ ಬೋನಸ್ನಲ್ಲಿ ಇದ್ದೇನಲ್ವ, ಬೋನಸ್ ನಂದೀಗ ಜೀವನ. ಅದು ನೀವು ಹೇಳೋದು. ಹೌದು, ನೀವು ಹೇಳೋದು. ಮತ್ತೇನು 100 ವರ್ಷ ಬದುಕಬೇಕಾ? 100 ವರ್ಷ ಬದುಕಲಿಕ್ಕೆ ಆಗ್ತದಾ? ಕಷ್ಟ ಅಲ್ವಾ? ಬದುಕಬಾರ್ದು ಅಂತ ಹೇಳಿದಲ್ಲ, ಬದುಕಬಹುದು. 100 ವರ್ಷ ಮತ್ತೆ ಚಟುವಟಿಕೆ ಕೊಡ್ತದ? ಸುಮ್ಮಗೆ ಮಲಗಿದಲ್ಲಿ ಇರಬೇಕಲ್ಲ. ಈಗ ಒಂದು 90 ವರ್ಷದವರಿಗೆ ಮತ್ತೆ ಏನು ಕೊಡುವುದಿಲ್ಲ ಸ್ವಾಮಿ, ಮಲಗಿದಲ್ಲಿ ಇರೋದು. ಅವರ ಚಾಕರಿ ಮಾಡಲಿಕ್ಕೆ ಜನ ಅದು ಇದೆಲ್ಲ ಬೇಕು, ಕಷ್ಟ ಇರ್ತದೆ. ಬಹಳ ವಿಶೇಷವಾದಂತಹ ವ್ಯಕ್ತಿತ್ವ, ಅದರ ಜೊತೆಗೆ ಅದೇ ಆಸಕ್ತಿ. 84ರ ಹರೆಯದ ವ್ಯಕ್ತಿ, 84 ಪ್ರಾಯದ ಯುವಕ ಅಂತ ಕರಿಬೋದು. ಯುವಕರನ್ನು ನಾಚಿಸುವಂತಹ ರೀತಿಯಲ್ಲಿ ವರ್ಷಕ್ಕೆ 457 ಶಾಲೆಗಳಿಗೆ ಸುತ್ತುತ್ತಾರೆ. 457 ಶಾಲೆಗಳಿಗೆ ಹೋಗಿ ಗೋಡೆ ಮುಟ್ಟಿ ಬರೋದಲ್ಲ, 457 ಶಾಲೆಗೆ ಹೋಗಿ ಅಲ್ಲಿ ಅವರಿಗೆ ಸ್ಕಾಲರ್ಶಿಪ್ಪಿನ ಮಾಹಿತಿಯನ್ನು ನೀಡಿ, ಅಲ್ಲಿ ಯಾರಾದರೂ ಸ್ಕಾಲರ್ಶಿಪ್ ಮಾಡೋದಿದ್ದರೆ ಅವರಿಗೆ ಫಾರ್ಮನ್ನು ನೀಡಿ, ಆ ಫಾರ್ಮನ್ನು ಫಿಲಪ್ ಮಾಡಿಕೊಂಡು ಅದರಲ್ಲಿ ಏನಾದರೂ ಫಾಲೋ ಅಪ್ ಇದ್ದರೆ ಫಾಲೋಅಪ್ಪನ್ನು ಮಾಡಿಕೊಂಡು ಅವರಿಗೆ ಹಣ ಒದಗಿಸಿಕೊಡುವಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕಳೆದ 2001ರಿಂದ ಇಲ್ಲಿಯ ತನಕ 20 ಕೋಟಿಯಷ್ಟು ಅಂದಾಜು, ಅದಕ್ಕಿಂತ ಜಾಸ್ತಿ ಅಲ್ಲದೆ ಕಡಿಮೆ ಇಲ್ಲ ಅಂತ ಹೇಳ್ತಾರೆ. ಇಂತಹ ಒಂದು ವಿಶೇಷವಾದಂತಹ ಪ್ರಾಮಾಣಿಕ ಸೇವೆಗೆ ಬಹುದೊಡ್ಡ ಸಮಾಜದ ಒಂದು ಪ್ರಶಸ್ತಿ ಸಲ್ಲಬೇಕು. ಅದರ ಜೊತೆಗೆ ಇಂತಹ ಒಬ್ಬ ಸ್ಕಾಲರ್ಶಿಪ್ ಮಾಸ್ಟ್ರು, ಚಾಕ್ಲೇಟ್ ಅಜ್ಜನನ್ನು ನಾವು ಸಂದರ್ಶನ ಮಾಡ್ತಿದ್ದೇವೆ ಅನ್ನುವಂಥ ಖುಷಿಯೂ ಕೂಡ ನಮಗಿದೆ. ಸುದ್ದಿಯ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ ಸರ್. ನೋಡಿ, ಸನ್ಮಾನಗಳಿಗೆ ನಾನು ಅರ್ಜಿ ಕೊಡುವುದಿಲ್ಲ.
ಕೆಲವರು ಸನ್ಮಾನಕ್ಕೆ ನನಗೆ ಸನ್ಮಾನ ಕೊಡಿ ಅಂತ ಇನ್ಫ್ಲುಯೆನ್ಸ್ ಮಾಡ್ತಾರಲ್ಲ, ನಾನು ಯಾವುದಕ್ಕೂ ಕೊಡೋದಿಲ್ಲ. ಪ್ರಶಸ್ತಿ ಕೊಡಿ ಅದು ಇದೆಲ್ಲ. ನನಗೆ 150 ಸನ್ಮಾನಗಳಾಯಿತು. ಅಸಾಮಾನ್ಯ ಕನ್ನಡಿಗ ಅಂತ ಇವ್ರದ್ದು ಬಂದು ಸುವರ್ಣ ಕನ್ನಡ ಪ್ರಭದವರು. ನನಗೆ ವಿಷಯ ಗೊತ್ತೇ ಇಲ್ಲ. ಮೊನ್ನೆ ಇತ್ತೀಚೆಗೆ ಗವಿಸಿದ್ದೇಶ್ವರ ಕರೆದರು, 18,000 ಕೊಟ್ಟರು. ಕಾಳಸಿದ್ದೇಶ್ವರ ಕೊಟ್ಟರು, 20,000 ಕೊಟ್ಟರು. ಗದಗೆ ಕರೆದರು, 10,000 ಕೊಟ್ಟರು. ಮೊನ್ನೆ ಒಂದು ಕೊಂಚಾಡಿಯಲ್ಲಿ ಒಂದು ಆಸ್ಪತ್ರೆ ಓಪನ್ 10,000 5,000 ಕೊಟ್ಟರು. ನಮ್ಮ ಮಲಬಾರ್ ಗೋಲ್ಡನ್ ಅವರು ಕರೆದು ಅವ್ರಿಗೆ ಎಲ್ಲ ಕರೆದು ಎಲ್ಲ ಕೊಡ್ತಾರೆ. ಹಣ ಕೊಟ್ಟು ನಾನೇನು ಮಾಡ್ತೇನೆ ಅಂದರೆ ಅದನ್ನು ನಾನು ಸ್ವಂತಕ್ಕೆ ಬಳಸುವುದೇ ಇಲ್ಲ. ಅವರು ಎಷ್ಟು ಕೊಡ್ತಾರೆ ಅಷ್ಟೇ ನಾನು ಸೇರಿಸ್ತೇನೆ. ಈಗ ಅವರೊಂದು 25 ಕೊಟ್ಟರು ಅಂತ ಇಟ್ಟುಕೊಳ್ಳಿ ಒಂದು ಕಡೆ, 25ಗೆ 25 ನಾನು ಸೇರಿಸೋದು. 50 ಆಗಲಿಲ್ವ, ಅದನ್ನು ಶಾಲೆಗಳಿಗೆ ದತ್ತಿ ನಿಧಿಯಾಗಿ ಕೊಡೋದು. ಎಷ್ಟು ಶಾಲೆಗಳಲ್ಲಿ ದತ್ತಿ ನಿಧಿ? ಈಗ ನಾನು ಹೇಗೆ ದತ್ತಿ ನಿಧಿ ಅಂದರೆ, ಮೊದಲು ನಾನು ಕಲಿಸಿದ ಶಾಲೆಗೆ ಕೊಟ್ಟೆ, 6 ಶಾಲೆಗೆ ಕೊಟ್ಟಾಯಿತು. ಈಗ ನನ್ನ ಊರಿನ ಶಾಲೆಗೆ ಕೊಡ್ತಾ ಇದ್ದೇನೆ, 1 ಶಾಲೆ ಕೊಟ್ಟಾಯಿತು ದತ್ತಿ ನಿಧಿ. 7 ಶಾಲೆಯಲ್ಲಿ ದತ್ತಿ ನಿಧಿಯೂ ಇದೆ ನಿಮ್ಮದು? ಹೌದು, 25 ರೂಪಾಯಿ, 25,000. ಈಗ ಇನ್ನೊಂದು 4-5 ಶಾಲೆ ಉಂಟು ಇಲ್ಲಿ, ಅದಕ್ಕೆ 25,000 2 ಶಾಲೆಗೆ ರೆಡಿ ಮಾಡಿದ್ದೇನೆ. ಇನ್ನು 2 ತಿಂಗಳ ಒಳಗೆ ಕೊಡಬೇಕು. ಯಾಕಂದರೆ ಅವರು ಕೊಟ್ಟ ಹಣ ಉಂಟು, ಆದರೆ ನನ್ನ ಹಣ ಸೇರಿಸಬೇಕಲ್ಲ, ನನಗೆ ಪೆನ್ಷನ್ ಬರಬೇಕಲ್ಲ, ಅದನ್ನು ಸೇರಿಸಿ 2 ಶಾಲೆ ಕೊಡ್ತೇನೆ. ಅಂತೂ ನನ್ನ ಯಾರು ಹಣ ಕೊಟ್ಟರು ನಾನು ಸ್ವಂತಕ್ಕೆ ಬಳಸೋದೇ ಇಲ್ಲ, ದತ್ತಿ ನಿಧಿಯಾಗಿಯೇ ಕೊಡೋದು, ಶಾಲೆಗಳಿಗೆ ಕೊಡೋದು, ಅದು ಕೂಡ ಬೇರೆಯವರಿಗೆ ಅಲ್ಲ. ಹಾಗಂದರೆ ನಮ್ಮ ಊರಿನ ಮಕ್ಕಳಿಗೆ, ನಮ್ಮ ಜಾತಿ ಜನಾಂಗದವರಿಗೆ 80% ಹೆಚ್ಚು ತೆಗೆದವರಿಗೆಲ್ಲ ಒಂದೊಂದು 1,000 ರೂಪಾಯಿ ಕೊಡ್ತೇನೆ ಪ್ರತಿ ವರ್ಷ. ಈ ವರ್ಷ 10,000 ಬೇಕಾಯಿತು. ನನಗೇನು ಬೇಸರ ಇಲ್ಲ. ಮಕ್ಕಳಿಗೆಲ್ಲ ಸ್ವಾಮಿ, ದೇವರಿಗೆ ಕೊಟ್ಟರೆ ತಿಂತಾನ, ಮಕ್ಕಳೇ ಕೊಡಿ, ದೇವರಿಗೆ ಯಾಕೆ? ತಿನ್ನದೆ ದೇವರಿಗೆ ಇಟ್ಟು ತಿನ್ನು 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 ಅಂತೇಳಿ ತಿನ್ನುವ ದೇವರಿಗೆ ನಾವು ಕೊಡೋದಿಲ್ಲ, ತಿನ್ನುವ ದೇವರಿಗೆ ಕೊಡಬೇಕು. ದೇವರಂದರೆ ಏನು? ದೇವರನ್ನು ನೋಡಿದ್ದೀರಿ ನೀವು? ದೇವರಿಗೆ ಇನ್ನೊಂದು ಹೆಸರು ಪರಮಾತ್ಮ ಅಂತ ಅಲ್ವಾ? ಪರಮ ಅಂದರೆ ಎಂಥದ್ದು? ಶ್ರೇಷ್ಠ ಅಲ್ವಾ? ಪರಮಾನ್ನ ಅಂದರೆ ಎಂಥದ್ದು? ಅಕ್ಕಿ ಪಾಯಸ ಮಾತ್ರ ಪರಮಾನ್ನ, ಗೋಧಿ ಪಾಯಸಕ್ಕೆ ಪರಮಾನ್ನ ಅಂತ ಹೇಳೋದಿಲ್ಲ, ಕಡಲೆ ಪಾಯಸಕ್ಕೆ ಪರಮಾನ್ನ ಹೇಳೋದು. ಪರಮ ಅನ್ನವನ್ನ, ಪರಮ ಮಿತ್ರ, ಪರಮ ಶತ್ರು, ಪರಮ ಅಂದರೆ ಶ್ರೇಷ್ಠ ಅಂತಲ್ಲ. ಪರಮಾತ್ಮ ಅಂದರೆ ಎಂಥದ್ದು? ನಮಗೊಂದು ಆತ್ಮ ಉಂಟಲ್ವ? ಎಲ್ಲರಿಗೂ ಆತ್ಮ ಉಂಟು, ಆತ್ಮ ಇಲ್ಲ ಅಂತ ಹೇಳುವ ಯಾರಿಲ್ಲ. ಮೊನ್ನೆ ಒಬ್ಬನಿಗೆ 4 ಪೌಂಡ್ನ ಚಿನ್ನದ ಸರ ಸಿಕ್ಕಿತಂತೆ, ಅವನಿಗೆ 1 ವಾರ ನಿದ್ದೆ ಬರಲಿಲ್ಲ. ಯಾರ್ದಂತ ಗೊತ್ತಿಲ್ಲ, ಯಾರಿಗೆ ಕೊಡೋದು? ಪೇಪರ್ನಲ್ಲಿ ಬಂತು, ಅವನಿಗೆ ಕೊಂಡು ಕೊಟ್ಟ, ಇವನಿಗೆ ನಿದ್ದೆ ಬಂತು. 14 ವರ್ಷದ ಹುಡುಗರು ನದಿ ಬದಿಗೆ ಹೋಗಿ ಒಬ್ಬ ಇನ್ನೊಬ್ಬನ ದೂಡಿ ಹಾಕಿದ, ಅವನು ಸತ್ತು ಹೋದ. 14 ವರ್ಷದ ಹುಡುಗರು, ಇದು 40 ವರ್ಷಗಳ ಹಿಂದೆ. ಅವನು ಸತ್ತು ಹೋದ, ಅವನಿಗೆ ಪಿಡಿಸಿತ್ತು, ಆ ಪಿಡಿಸಿನಲ್ಲಿ ಸತ್ತ ಅಂತ ಆಯಿತು. ಅಷ್ಟಾಗುವ ಈಗ ಇವನಿಗೆ ಬದುಕಿದವನಿಗೆ 54 ವರ್ಷ. ಅವನ ಮಕ್ಕಳಿಗೆ ಸೌಖ್ಯ ಇಲ್ಲಂತೆ, ದೊಡ್ಡ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ. ಮೊನ್ನೆ ಆಗಿ ಕೋರ್ಟಿಗೆ ಹೋಗಿ ತಪ್ಪು ಒಪ್ಪಿಕೊಂಡಿದ್ದಾನೆ, ನಾನು ಅವತ್ತು ಅವನನ್ನು ದೂಡಿ ಹಾಕಿದ್ದು ಅಂತ. ಅಂದರೆ ಆತ್ಮ ಹೇಳ್ತದೆ ನೋಡಿ. ಹಾಗಾದರೆ ಆತ್ಮ ಅಂತ ಉಂಟಲ್ಲ. ಹಾಂ, ಸಣ್ಣ ಮಕ್ಕಳನ್ನು ಏಕವಚನದಲ್ಲಿ ಕರೆಯುವುದಿಲ್ಲಲ್ಲ ತುಳುವಿನಲ್ಲಿ, ಬಲೆ ಪೊಲಿ ಹೇಳ್ತಾರಲ್ಲ. ನಮ್ಮನ್ನು ಆವತ್ತು ಕರಿತಿದ್ರಲ್ಲ, ಈಗ ಕರೀತಾರ ಬಲಾಂಬೆ ಪೋಲಾಂಬೆ ಅಂತ ಹೇಳ್ತಾರೆ. ಯಾಕೆ? ಆಗ ನಮ್ಮ ಆತ್ಮ ಪರಿಶುದ್ಧವಾಗಿತ್ತು. ಸಣ್ಣ ಮಗುವಿಗೆ ನಾನು ಬೆಳೆದಾಗ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಲ್ಲ ಸೇರಿತ್ತು. ಸೇರಿದಾಗ ಈ ಷಡ್ವೈರಿಗಳು ಈ ಆತ್ಮಕ್ಕೆ ಸುತ್ತು ಹಾಕಿವೆ. ಈ ಷಡ್ವೈರಿಗಳು ಬಿಟ್ಟು ಹೋದರೆ ನಮ್ಮ ಆತ್ಮ ಪರಮಾತ್ಮ ಆಗ್ತದೆ. ರಾಮ ಕೃಷ್ಣ ಹೇಗೆ ಅವರ ಆತ್ಮ ಪರಮಾತ್ಮ ಆಯಿತು, ಅವರ ಪರಮಾತ್ಮ ಆದರು ನೋಡಿ. ಶ್ರೀಕೃಷ್ಣ ಎಲ್ಲ ಇದು ಮಾಡಿದ, ರಾಮ ಕಾಡಿಗೆ ಹೋಗು ಅಂತೇಳಿ ದುಃಖ ಆಗಲಿಲ್ಲ, ಪಟ್ಟಾಭಿಷೇಕ ಅಂತ ಸಂತೋಷ ಆಗಲಿಲ್ಲ, ಏನು ಏಕರೂಪದಲ್ಲಿ ಸ್ವೀಕರಿಸಿದಲ್ವ. ಕೃಷ್ಣನಿಗೆ ಒಳ್ಳೆಯದು, ಕೃಷ್ಣನಿಗೆ ಚಕ್ರವರ್ತಿ ಆಗ್ಬೋದು, ರಾಜನಾಗ್ಬೋದು ಇತ್ತಲ್ಲ ಮಹಾಭಾರತ ಯುದ್ಧದಲ್ಲಿ. ಅವ ಆಗಿದ್ದಾನ? ಇಲ್ಲಲ್ಲ, ಪಾಂಡವರಿಗೆಲ್ಲ ಕೊಟ್ಟ. ಆದರೆ ದೇಶ ಉದ್ಧಾರ ಮಾಡಲಿಕ್ಕೆ ಹೊರಟು ನೋಡಿ. ಅವರೆಲ್ಲ ಪರಮಾತ್ಮರು. ಯೇಸು, ಗೌತಮ ಬುದ್ಧ, ಇವರೆಲ್ಲ ದೇವರಾದರು. ನಾವು ದೇವರಾಗಲಿಕ್ಕೆ ಈ ಷಡ್ವೈರಿಗಳು ಬಿಟ್ಟು ಹೋಗಬೇಕಲ್ಲ ಸ್ವಾಮಿ. ಬಿಟ್ಟು ಹೋದರೆ ನಾವು ದೇವರಾಗಬಾರ್ದಲ್ಲ, ಆಗ್ಬೋದಲ್ಲ? ಆಗಲಿಕ್ಕೆ ಆಗೋದಿಲ್ಲ. ನೀವು ಚೌತಿ ಗಣಪತಿ ತರ್ತಿರಲ್ಲ, ಅಥವಾ ಈಗ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠೆ ಮಾಡಿದಾರಲ್ಲ, ಅದು ಅವತ್ತಿಗೆ ಮೂರ್ತಿ ಅಲ್ವಾ? ಈಗ ಹೇಗೆ ದೇವರದ್ದು? ಚೌತಿಗೆ ಏಲಕ್ಕೆ ಆಗುವ ತರುವಾಗ ಒಂದು ಮೂರ್ತಿ ಅಲ್ವದು, ಮೂರ್ತಿ ತಂದು ಇಡ್ತಾರೆ, ಇಟ್ಟ ಕೂಡಲೇ ಅದು ಕ್ಷಣಾರ್ಧದಲ್ಲಿ ದೇವರಾಗುವುದು ಹೇಗೆ? ಅಲ್ಲಿ ಅಂಗಡಿಯಲ್ಲಿ 10 ಮಾಡಿ ಇಟ್ಟದ್ರಲ್ಲಿ ಒಂದು ತಂದದ್ದು ಅದು ಮೂರ್ತಿ, ಇಲ್ಲಿ ದೇವರಾಗುವುದು ಹೇಗೆ? ಹೇಗೆ ಅಂದರೆ ಮೂರ್ತಿಯನ್ನಿಟ್ಟು ನಾವೆಲ್ಲರೂ ಗಣಪತಿ 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 ಧ್ಯಾನಿಸ್ತೇವೆ. ಆಗ ನಮ್ಮ ಷಡ್ವೈರಿಗಳನ್ನು ಮರೆತು ನಮ್ಮ ಆತ್ಮದ ಶಕ್ತಿ ಅದಕ್ಕೆ ಹೋಗ್ತದೆ, ಆ ಮೂರ್ತಿಗೆ ಹೋಯ್ತು. ಆ ಆತ್ಮದ ಶಕ್ತಿ ಅಲ್ಲಿಗೆ ಹೋದ ಕೂಡಲೇ ಅದಕ್ಕೆ ದೈವ ಬಲ ಬಂತು. ಸ್ವಿಚ್ ಹಾಕಿದ ಕೂಡಲೇ ಫ್ಯಾನ್ ತಿರುಗಿತು. ಕರೆಂಟ್ ಹೋದು ಕಾಣ್ತದೆ ನಿಮಗೆ? ಇಲ್ಲಲ್ಲ, ಫ್ಯಾನ್ ತಿರುಗೋದು ಮಾತ್ರ ಕಾಣೋದು, ಅಥವಾ ಬಲ್ಬ್ ಉರಿಯೋದು ಮಾತ್ರ ಕಾಣೋದಲ್ವ? ಹಾಗೆ ನಮ್ಮ ಆತ್ಮದ ಶಕ್ತಿ ಅದಕ್ಕೆ ಹೋದ್ದು. ಶ್ರೀರಾಮನ ಮೂರ್ತಿಗೂ ನಮ್ಮ ಆತ್ಮದ ಶಕ್ತಿ ಹೋಗಿದೆ, ಅದಕ್ಕೆ ದೈವತ್ವ ಬಂತು.
ಆದ್ದರಿಂದ ಅದು ಇದಾಯಿತು. ದಾನ ಧರ್ಮ ಎಲ್ಲಿ ಜಾಸ್ತಿ ಉಂಟು ಅದಕ್ಕೆ ಮಹತ್ವ ಹೆಚ್ಚಾಯಿತು. ಯಾವಾಗಲೂ ದಾನ ಧರ್ಮಗಳನ್ನು ನಾವು ಮಾಡಬೇಕು. ಈಗ ಧರ್ಮಸ್ಥಳದಲ್ಲಿ ಹೆಚ್ಚು ಪ್ರಾಶಸ್ತ್ಯ ಯಾಕೆ? ಮಂಜುನಾಥ, ಕದ್ರಿಲಿಯೂ ಮಂಜುನಾಥನೇ ಇರುವುದು, ಧರ್ಮಸ್ಥಳ ಮಂಜುನಾಥನಲ್ಲೂ ಇರುವುದು. ಯಾಕೆ? ಅಲ್ಲಿ ಭಕ್ತರು ಹೆಚ್ಚು, ಆರಾಧನೆ ಹೆಚ್ಚು, ದಾನ ಧರ್ಮಗಳು ನಡೀತೇವೆ. ನಾವು ಎಷ್ಟು ಸಾಧ್ಯವಷ್ಟು ದಾನ ಧರ್ಮಗಳನ್ನು ಮಾಡಬೇಕು. ಆಗ ಕಾರ್ಣಿಕ ಜಾಸ್ತಿ ಆಗ್ತದೆ. ಹಾಗೆ ದೇವರೆಲ್ಲ ಆಗೋದು ಹಾಗೆ. ಮತ್ತು ದೈವಗಳಂತ ಉಂಟಲ್ಲ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಜಾತಿಯಲ್ಲಿ ಹುಟ್ಟಿ ಸತ್ತವರೆಲ್ಲ ದೇವರು, ಕೆಳ ಜಾತಿಯಲ್ಲಿ ಹುಟ್ಟಿ ಸತ್ತವರೆಲ್ಲ ಶೂದ್ರ ಜಾತಿಯಲ್ಲಿ ಅವರು ದೈವಗಳು. ಅನ್ನಪ್ಪ ಬಂಜೂರ್ಲಿ ಯಾರು? ಕೆಲಸದವ ಅಲ್ವಾ? ಕಲ್ಲುರುಟಿ ಯಾರು? ದೈವ ಅಲ್ವದು? ಅವನೇ ಏಕವಚನಲ್ಲಿ ಕರೆಯೋದು. ದೈವವನ್ನು ಏಕವಚನ, ದೇವರನ್ನು ಬಹುವಚನ, ದೈವವನ್ನು ಏಕವಚನದಲ್ಲಿ ನೋಡಿ. ಅದು ಕೆಳ ಜಾತಿಯಲ್ಲಿ ಹುಟ್ಟಿದ್ದು. ಅದಕ್ಕೆ ಹಾಲು ಕಲ್ಲುರುಟಿ ಎಂಬೆ ಕೊಡಮಂದಿ ಎಂಬೆ ಗುಲ್ಗಿ ಅಲ್ವ ಹೇಳೋದು. ಕೆಳ ಜಾತಿಯಲ್ಲಿ ಹುಟ್ಟಿ ಸತ್ತವರು ಒಳ್ಳೆಯ ಕೆಲಸ ಮಾಡಿ ಕೊರಗಜ್ಜೆ ಯಾರು? ಕೊರಗ ಅಲ್ವ? ಅವ ಈಗ ದೈವ ಆಗಲಿಲ್ವ? ಅವನಿಗೆ ಶಕ್ತಿ ಇಲ್ಲ? ಉಂಟು ಸ್ವಾಮಿ, ಶಕ್ತಿ ಉಂಟು. ನಮಗೆ ಗೊತ್ತಾಗೋದಿಲ್ಲ ಅದು. ನಾವು ಆರಾಧನೆ ಮಾಡಿದೆವಲ್ಲೋ. ನನಗೊಂದು ಘಟನೆ ನಡೀತು ಕೊರಗಜ್ಜಂದು. ನಾನು ಕಾವೂರಿಗೆ ಹೋದೆ, ಹೇಳ್ಬೋದಲ್ಲ ನಿಮಗೆ? ಕಾವೂರಿಗೆ ಹೋದೆ. ಹೋಗುವಾಗ ಮಧ್ಯಾಹ್ನ 2 ಗಂಟೆಗೆ ಬಿಸಿಲಲ್ಲಿ, ಅದು ಜನವರಿ ತಿಂಗಳೇ ಇರ್ಬೋದು, ಗೇಟಿನ ಬದಿಯಲ್ಲಿ ತಾಯಿ ಮಗಳು ನಿಂತಿದ್ದಾರೆ ಇಬ್ಬರು. ಹೋದ ಕೂಡಲೇ ಹೆಂಗಸು ನಮಸ್ಕಾರ ಹೇಳಿತು. ನಾನು ನಮಸ್ಕಾರ ಹೇಳಿದೆ. ನೀವೊಂದು ಸ್ಕಾಲರ್ಶಿಪ್ ಕೊಟ್ಟಿದ್ದೀರಿ ಅಂತ ಹೇಳಿದೆ. ಇಲ್ಲಮ್ಮ, ನಾನು ನಿಮಗೆ ಯಾವ ಸ್ಕಾಲರ್ಶಿಪ್ ಕೊಡಲಿಲ್ಲ, ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಹೇಗೆ ಕೊಡೋದು? ಅವ್ರದ್ದು ಕಾವೂರು, ನಾನು ಇಲ್ಲಿರುವಮ್ಮ, ಅಲ್ಲಿ ಸ್ಕಾಲರ್ಶಿಪ್ ಹೇಳಲಿಕ್ಕೆ ಹೋಗಿರುವ, ನಾನು ಕೊಡಲಿಲ್ಲ ಅಂತ ಹೇಳಿದೆ. ಇಲ್ಲ ಕೊಟ್ಟಿದ್ದೀರಿ, ಯಾವುದು ಅಂತ ಹೇಳಿ, ಆಲ್ ಕಾರ್ಗೋ ಅಂತ ಹೇಳಿದರು. ಅವತ್ತು ನಾನು ಆಲ್ ಕಾರ್ಗೋದವರು ವಿದ್ಯಾರ್ಥಿ ವೇತನ ಇದಿತ್ತು, ಚೆಕ್ ವಿಚಾರಣೆ. ನಾನು ಅದಕ್ಕೆ ಹೋದ್ದು. ಅದು ಚೆಕ್ ವಿಚಾರಣೆ ಮಾಡಿದ್ದು ನಾನು, ನನ್ನ ಹಣ ಅಲ್ಲ ಅದು. ನಾನು ಹೇಳಿದೆ, ಹಣ ನನ್ನದಲ್ಲ, ಅವರದ್ದು. ನಾನು ಚೆಕ್ ಮಾತ್ರ ಕೊಟ್ಟದ್ದು ನಿಮ್ಮ ಕೈಯಿಂದ. ಆಯಿತು, ನಾನು ಅಲ್ಲ ಹೇಳಲಿಕ್ಕೆ ಅದು. ಮತ್ತೆ ಕೇಳಿದೆ, ಏನು ಮಾಡ್ತಾರೆ ಮಕ್ಕಳು? ಒಬ್ಬಳು ಇಲ್ಲಿ ಶಾಲೆಗೆ ಹೋಗ್ತಾಳೆ, ಮತ್ತೊಬ್ಬಳು ಇವಳೆ ನಿಂತಿದ್ದಾಳೆ, ಇಲ್ಲಿ ಬಿಸಿಲಲ್ಲಿ ನಿಂತಿದ್ದಾಳೆ. BSc ಆಯಿತು, MA ಶೆಟ್ಟಿಯಲ್ಲಿ ಹೋದೆ B.Ed ಮಾಡಲಿಕ್ಕಂತ. ಅವರು 1 ಲಕ್ಷ ಆಗ್ತಂತ ಹೇಳಿದರು 2 ವರ್ಷಕ್ಕೆ. ನಾವು ಕುಮಟಾದವರು, ಇಲ್ಲಿಯವರೆಲ್ಲ. ನನ್ನ ಗಂಡ ಹ್ಯಾಂಗೋ ಫ್ಯಾಕ್ಟ್ರಿಯಲ್ಲಿ ಕೆಲಸಕ್ಕೆ ಇರುವವ. ಅದರ ನಂತರ 10-12 ಸಾವಿರ ಸಂಬಳ ಸಿಗೋದು, ಜೀವನ ಮಾಡುವುದೇ ಕಷ್ಟ ಆಗಿದೆ ನಮಗೆ ಅಂತ ಹೇಳಿದರು. ಎಲ್ಲಿಯಾದರೂ ಕೆಲಸ ಇದ್ದರೆ ಹೇಳಿ ಅಂತ ಹೇಳಿದ್ರು. ನಾನು ಹೇಳಿದೆ, B.Ed ಮಾಡಲಿಕ್ಕೆ ಮನಸ್ಸುಂಟು, ದುಡ್ಡಿಲ್ಲಲ್ಲ ಸ್ವಾಮಿ. ಆಗ ನಾನು ಏನು ಮಾಡಬೇಕು? ಹಿಡಿಬೇಕಾ ಬಿಡಬೇಕಾ? ನಾನು ನೇರವಾಗಿ ಅಲ್ಲಿಗೆ ಹೋದೆ, B.Ed ಕಾಲೇಜಿಗೆ ಹೋಗಿ ಕೇಳಿದೆ, ನೋಡಿ ಹೀಗೆ ಅಂತ. ಅವರು ಹೇಳಿದರು, ಅವರು ದುಡ್ಡು ಕೊಟ್ಟರೆ ನಮಗೆ ಸ್ಕಾಲರ್ಶಿಪ್, ಇಲ್ಲದ ನಮಗೆ ಇದು, ಅವರು ದುಡ್ಡು ಕೊಟ್ಟರೆ ನಮಗೆ ಸಂಬಳ, ಇಲ್ಲದ ನಮಗೆ ಸಂಬಳ ಇಲ್ಲ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅವರೊಂದು ಉಪಾಯ ಹೇಳಿದರು, ಅವಳಿಗೊಂದು ಟ್ಯೂಷನ್ ಮಾಡಿ ಕೊಡ್ತೇನೆ, ಬ್ಯಾಂಕಿನಲ್ಲಿ ಲೋನು ತೆಗೆದು ಕೊಡ್ತೇನೆ, ಲೋನು ಟ್ಯೂಷನ್ ಕೊಡಲಿ, ಅದರ ಹಣ ಲೋನ್ ಕಟ್ಟಲಿ ಅಂತೇಳಿ. ಆಯಿತು ಅಂತ ಆಯಿತು. ಹಾಗೆ ಅದು ವಿಷಯ ಮಾತಾಡಿ ಅಲ್ಲಿಂದ ಬಂದು ಮನೆಯಲ್ಲೆಲ್ಲ ಹೇಳಿದರು. ನನ್ನ ಮಗ ಮಾಸ್ಟ್ರು. ಅದರ ನಂತರ ಮನೆಯಲ್ಲಿ ಬಂದು ಆಗ ಫ್ಯಾಕ್ಟ್ರಿಯವರು, ನೀವು ಲೋನ್ ಯಾಕೆ ತೆಗೆದು ಬಡ್ಡಿ ಕಟ್ಟಬೇಡ, ನಿಮಗೆ ಎಷ್ಟು ದುಡ್ಡು ಬೇಕು ನಾವು ಕೊಡ್ತೇವೆ. ದುಡ್ಡು ಅವರು ಕೊಟ್ಟರು. ಅವಳಿಗೆ 15,000 ಇದು ಬಂತು. ಯಾವುದು? ಟ್ಯೂಷನ್ ಫೀಸ್ ತಿಂಗಳಿಗೆ. 1.5 ಲಕ್ಷ ಆಗಲಿಲ್ವ 10 ತಿಂಗಳಿಗೆ? 3 ಲಕ್ಷ ಆಗಲಿಲ್ಲ 2 ವರ್ಷಕ್ಕೆ? ಕಟ್ಟಲಿಕ್ಕೆ 1 ಲಕ್ಷ 2 ಲಕ್ಷ ಉಳಿಲಿಲ್ವ? ಆದರೆ ಹಿಂದಿನ ದಿನ ಅವಳು ಕೊರಗಜ್ಜನ ಕಟ್ಟೆಗೆ ಹೋಗಿದ್ಲಂತೆ, ಈ ಹೆಂಗಸು. ಇವಳಿಗೆ ಆ ದೈವದ ಮೇಲೆ ಭಕ್ತಿಯೇ ಇಲ್ಲ. ಹೋದವಳು ಕೊರಗಜ್ಜನ ಹತ್ರ ಪ್ರಾರ್ಥನೆ ಮಾಡಿ ಬಂದಿದ್ಲಂತೆ, ಕೊರಗಜ್ಜ ನನ್ನ ಮಗಳಿಗೆ ಏನಾದರೂ ದಾರಿ ತೋರಿಸು ಅಂತ. ಮರುದಿನ ನಾನು ಹೋದೆ ನೋಡಿ. ಅವಳು ಹೇಳಿದರು, ಕೊರಗಜ್ಜನ ಕಾರ್ಣಿಕ ಅಂತ ಇರಲಿಕ್ಕೋಸ್ಕರ ನನಗೇನು ಗೊತ್ತು. ಈಗ ಬಹಳ ವಿಶೇಷವಾದಂತಹದ್ದು ಇವರ ಜೀವನಾಸಕ್ತಿ, ಜೊತೆಗೆ ಒಂದು ಮಕ್ಕಳಿಗೆ ಕೊಡುವಂತಹ ಪ್ರೋತ್ಸಾಹ. ಸರ್, 84 ವರ್ಷ, ಆರೋಗ್ಯದ ಬಗ್ಗೆ ಗಮನ ಇರಲಿ, ನಿಮ್ಮ ಮಕ್ಕಳ ಪ್ರೋತ್ಸಾಹ, ಮಕ್ಕಳು ಜೊತೆಗಿದ್ದಾರೆ, ಮಕ್ಕಳು ಕೂಡ ಇಂಥದ್ದೇ ಒಂದು ಸೇವಾ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಮತ್ತು ನಿಮ್ಮ ಈ ಜೀವನೋತ್ಸವಕ್ಕೆ ವಿಶೇಷವಾದಂತಹ ಸಲಾಂ ಹೇಳ್ತಾ ನಮ್ಮ ಜೊತೆಗೆ ಇಷ್ಟು ಹೊತ್ತು ಮಾತಾಡಿದ್ದಕ್ಕೆ ಧನ್ಯವಾದ ಸರ್. ನಿಮಗೂ ಧನ್ಯವಾದಗಳು. ನೀವು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಲ್ಲ, ಬಂದು ಇಂಟರ್ವ್ಯೂ ಮಾಡಿದ್ರಲ್ಲ, ಅದಕ್ಕೆ ನಿಮಗೆ ಧನ್ಯವಾದಗಳು. ಇದು ಬಹು ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಮಾಸ್ಟ್ರು, ಪುಟ್ಟ ಪುಟಾಣಿಗಳ ಚಾಕ್ಲೇಟ್ ಅಜ್ಜನ ಕತೆ. 2001ರಲ್ಲಿ ಇವರು ನಿವೃತ್ತರಾದರು. ಎಲ್ಲಿಯ ತನಕ ನಿವೃತ್ತಿ ಆಗಲಿಲ್ಲ. ಯಾವುದರಲ್ಲಿ? ಪ್ರಾಮಾಣಿಕ ಸೇವೆಯಲ್ಲಿ. ಮಕ್ಕಳಿಗೆ ಸ್ಕಾಲರ್ಶಿಪ್ಪನ್ನು ಕೊಡಿಸ್ತಾನೇ ಇದ್ದಾರೆ. 1 ಅಲ್ಲ 2 ಅಲ್ಲ, 20 ಕೋಟಿ ದಾಟಿರಬಹುದು ಅಂತ ಹೇಳ್ತಾರೆ.
100ಕ್ಕೆ 120 ಕೋಟಿ ದಾಟಿರ್ಬೋದು. ಯಾಕೆಂತಂದರೆ 2025ರಲ್ಲಿ ಇವರು ಭೇಟಿ ಕೊಟ್ಟಂತಹ ಶಾಲೆಗಳ ಸಂಖ್ಯೆ 457. ಈ ವರ್ಷ ಈಗಾಗಲೇ 52 ಶಾಲೆಗಳನ್ನು ಮುಗಿಸಿದ್ದಾರೆ. ಅಲ್ಲೆಲ್ಲ ಹೋಗಿ ಮಾಹಿತಿಯನ್ನು ಒದಗಿಸ್ತಾರೆ. ಇಂತಹ ವಿಶೇಷವಾದಂತಹ ಸೇವಾ ಮನೋಭಾವದ ವ್ಯಕ್ತಿಯನ್ನು ಸಂದರ್ಶನ ಮಾಡಿದ್ದು ನಮಗೂ ಕೂಡ ಖುಷಿ ಇದೆ. ಇವರ ಸೇವಾ ಮನೋಭಾವ ಇನ್ನಷ್ಟು ಮುಂದುವರಿಯಲಿ ಅಂತ ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ವಿ. ಉಮೇಶ್ ಮಿತ್ತಡ್ಕ, ರಾಕೇಶ್ ನಾಯಕ್ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಕಿಣ್ಣಾಜೆ, ಸಿದ್ದಕಟ್ಟೆ, ಬಂಟ್ವಾಳ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.